हरे कृष्णा 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 हरे 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 राम 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 हरे कृष्णा। श्रीमद्भागवतम श्रीमद्भगवद गीता सॉरी श्रीमद्भगवद गीता अध्याय 35 ಶ್ಲೋಕ 35 श्रेयान् सुधर्मो विगुणः परधर्मासनष्ठितः परधर्मो अनुवाद ತನ್ನ ಕರ್ತವ್ಯಗಳನ್ನು ತಪ್ಪಾಗಿ ನಿರ್ವಹಿಸಿತು ಪರಿಪೂರ್ಣವಾಗಿ ಮಾಡುವುದಕ್ಕಿಂತ ಉತ್ತಮವಾದದ್ದು ಸ್ವಧರ್ಮದಲ್ಲಿ ನಾಶವು ಮತ್ತೊಬ್ಬರ ಧರ್ಮವನ್ನು ಆಚರಿಸುವುದಕ್ಕಿಂತ ಉತ್ತಮ, ಏಕೆಂದರೆ ಪರಧರ್ಮವು ಭಯಂಕರವಾದದ್ದು. ಮಾಡಿದ್ಯಾ ಹರೇ ಕೃಷ್ಣ ಬೇರೆ ವೈರು ಹಂಗೆ ಬಂದೈತೆ ನೋಡಿ ಆ್ಯಪ್ ಮಾಡೋಣ ಆಮೇಲೆ ಮಾಡ್ತೀನಿ. ಇತರರಿಗೆ ಗೊತ್ತು ಮಾಡಿದ ಕರ್ತವ್ಯಗಳನ್ನು ಮಾಡುವುದಕ್ಕಿಂತ ಮನುಷ್ಯನು ತನ್ನ ನಿಯತ ಕರ್ತವ್ಯಗಳನ್ನು ಕೃಷ್ಣ ಪ್ರಜ್ಞೆಯಲ್ಲಿ ಮಾಡಬೇಕು. ಸೊ ಬೇರೆಯವರಿಗೆ ಗೊತ್ತಾಗಿರೋಂಥ ಕರ್ತವ್ಯ ಮಾಡೋದಕ್ಕಿಂತ ನಮ್ಮ ಕೆಲಸನ ನಿಯತ ಕೆಲಸನ ಕರ್ತವ್ಯನ ಕೃಷ್ಣ ಪ್ರಜ್ಞೆಯಲ್ಲಿ ಮಾಡಬೇಕು. ಯಾವುದೇ ಕೆಲಸ ಆದ್ರೂ ಕೃಷ್ಣ ಪ್ರಜ್ಞೆಯಲ್ಲಿ ಮಾಡಿದ್ರೆ ಮಾತ್ರ ಅದಕ್ಕೆ ಬೆಲೆ, ಇಲ್ಲ ಅಂತಂದ್ರೆ ಅದು ಭೌತಿಕ ಕರ್ಮ ಆಗ್ಬಿಡುತ್ತೆ. ಅದರಿಂದ ನಾವ್ ಏನೇ ನಿಯತ ಕೆಲಸ ಮಾಡ್ತಾ ಇದ್ರು ಕೂಡ ಕೃಷ್ಣ ಪ್ರಜ್ಞೆಗೆ ಸಂಬಂಧಪಟ್ಟಂಗೆ ಮಾಡ್ಬೇಕು ಅನ್ನೋದು. ಲೌಕಿಕವಾಗಿ ಕರ್ತವ್ಯಗಳೆಂದರೆ ನಿಸರ್ಗ ಗುಣಗಳ ಅಧೀನದಲ್ಲಿ ಮನುಷ್ಯನು ಮಾನಸಿಕ ಭೌತಿಕ ಭೌತಿಕ ಸ್ಥಿತಿಗನುಗುಣವಾಗಿ ನಿರ್ಧರಿಸಿದ ಕರ್ತವ್ಯಗಳಾಗಿವೆ. ಸೊ ಲೌಕಿಕವಾಗಿ ಕರ್ತವ್ಯಗಳೆಂದರೆ ನಮ್ಮ ಲೌಕಿಕ ಕರ್ತವ್ಯ ಯಾವುದು? ಸೊ ನಿಸರ್ಗಕ್ಕೆ ಅನುಗುಣವಾಗಿ ಮತ್ತೆ ಅದಕ್ಕೆ ಅಧೀನವಾಗಿ ಮನುಷ್ಯನು ಮಾನಸಿಕ ಭೌತಿಕ ಸ್ಥಿತಿಗೆ ಅನುಗುಣವಾಗಿ ಅವನ ಮಾನಸಿಕ ಭೌತಿಕ ಸ್ಥಿತಿಗೆ ಅನುಗುಣವಾಗಿ ಅವನ ತ್ರಿಗುಣಗಳ ಮುಖಾಂತರ ಅವನಿಗೆ ಬಂದಂತ ಗುಣಗಳ ಮುಖಾಂತರ ಭೌತಿಕ ನಮ್ಮ ಸ್ಥಿತಿಗೆ ಅನುಗುಣವಾಗಿ ನಿರ್ಧರಿಸಿದ ಕರ್ತವ್ಯಗಳು ಏನು ನಿಯತ ಕರ್ತವ್ಯಗಳು ಅಂದ್ರೆ. ಆಧ್ಯಾತ್ಮಿಕ ಕರ್ತವ್ಯಗಳು ಕೃಷ್ಣನ ಆಧ್ಯಾತ್ಮಿಕ ಸೇವೆಗಾಗಿ ಗುರುಗಳು ಆಜ್ಞಾಪಿಸಿದವು. ಆಧ್ಯಾತ್ಮಿಕ ಕರ್ತವ್ಯಗಳಾದ್ರೆ
ನಮ್ಗೆ ಪ್ರತಿಯೊಬ್ಬರಿಗೂ ಅವರವ್ರ ಗುರು ಕರ್ತವ್ಯ ಇದ್ ಮಾಡಿರ್ತಾರೆ, ಹೇಳಿರ್ತಾರೆ. ಅಂತ ಕರ್ತವ್ಯಗಳು ಆಧ್ಯಾತ್ಮಿಕ ಸೇವೆ ಗುರುವಿಂದ ಆಜ್ಞಾಪಿತವಾಗಿರ್ತವೆ. ಐಹಿಕ ಕರ್ತವ್ಯಗಳಾಗಲಿ ಆಧ್ಯಾತ್ಮಿಕ ಕರ್ತವ್ಯಗಳಾಗಲಿ ಮನುಷ್ಯನು ಇನ್ನೊಬ್ಬರಿಗೆ ವಿಧಿಸಿದ ಕರ್ತವ್ಯಗಳನ್ನು ಅನುಸರಿಸದೆ ತನಗೆ ವಿಧಿಸಿದ ಕರ್ತವ್ಯಗಳನ್ನೇ ಸಾಯುವವರೆಗೂ ಪಾಲಿಸಬೇಕು. ಯಾವುದೇ ಕರ್ತವ್ಯ ಆದ್ರೂ ಕೂಡ, ಐಹಿಕ ಕರ್ತವ್ಯ ಆದ್ರೂ ಕೂಡ, ಆಧ್ಯಾತ್ಮಿಕ ಕರ್ತವ್ಯ ಆದ್ರೂ ಕೂಡ, ಮನುಷ್ಯ ಇನ್ನೊಬ್ಬರ ಕರ್ತವ್ಯನ ಅನುಸರಿಸೋದ್ ಬಿಟ್ಟು ತಮ್ಮ ಕರ್ತವ್ಯಗಳನ್ನ ಕೊನೆ ತನಕ, ಸಾಯ ತನಕ ನಾವು ಅನುಸರಿಸ್ಬೇಕು. ಸೊ ಈಗ ಅನುಸರಿಸೋದ್ರಿಂದ, ಬಟ್ ಅದು ಭೌತಿಕ ಕೆಲಸ ಆದ್ರೆ ಅದು ಶಾಸ್ತ್ರಕ್ಕೆ ಸಮ್ಮತವಾಗಿರ್ಬೇಕು. ಅದು ಶಾಸ್ತ್ರಕ್ಕೆ ಸಮ್ಮತವಾಗಿರೋಂಥ ಕೆಲಸ ಮಾಡ್ತಾ ಇದ್ರೆ ನಿಮ್ಗೆ ಅದು ನಿಮ್ಮ ಕರ್ತವ್ಯನೇ ಆದ್ರೂ ಕೂಡ ಅದರಲ್ಲೂ ಪರ್ಫೆಕ್ಟ್ ಆಗ್ತೀರ. ಶಾಸ್ತ್ರಕ್ಕೆ ಅನುಗುಣವಾಗಿರೋಂಥದ್ದಾದ್ರೆ ನಿಮ್ಮ ಕರ್ತವ್ಯ ಅದು ನಿಮ್ಮ ಕರ್ತವ್ಯದಲ್ಲಿ ನೀವು ಪರ್ಫೆಕ್ಟ್ ಆಗ್ತೀರಾ. ಅದನ್ನೇ ನಿಮ್ಮನ್ನ ಮೇಲಕ್ಕೆ ಕರ್ಕೊಂಡು ಹೋಗುತ್ತೆ. ಭೌತಿಕ ಕೆಲಸ ಕರ್ತವ್ಯ ಆದ್ರೂ ಕೂಡ ಕರೆಕ್ಟಾಗಿ, ಅಂದ್ರೆ ಅದನ್ನ ನಿಯತ್ತಾಗಿ, ಅಂದ್ರೆ ಏನು ಶಾಸ್ತ್ರಕ್ಕೆ ವಿಧಿ ಅನುಸಾರವಾಗಿ ನೀವು ಆ ಕರ್ತವ್ಯ ಮಾಡಿದಾಗ ಅದೇ ಕರ್ತ ನಿಮ್ಮನ್ನ ಸತ್ಯಗುಣಕ್ಕೆ ಏರಿಸುತ್ತೆ. ಸೊ ಭಗವಂತನ ಪ್ರಜ್ಞೆ ಬರೋ ತರ ಮಾಡುತ್ತೆ, ಯಾವಾಗ ನೀವು ಕರೆಕ್ಟಾಗಿ ಅದನ್ನ ಆಚರಣೆ ಮಾಡಿದಾಗ. ಶಾಸ್ತ್ರಕ್ಕೆ ಅನುಗುಣವಾಗಿರೋಂಥ ಕರ್ತವ್ಯ ಆಗಿರ್ಬೇಕು, ಅದರಿಂದ ಬಿಟ್ಟಿರೋಂಥ ಕರ್ತವ್ಯ ಆಗಿರ್ಬಾರ್ದು. ಸೊ ಆ ತರ ಆದ್ರೆ ಅದು ನಿಮ್ಮ ಭೌತಿಕ ಕೆಲಸ ಆದ್ರೂ ಕೂಡ ನೀನು ಒಂದು ಸ್ಟೇಜಿಗೆ ಬರ್ತೀರಾ. ಅಂದ್ರೆ ಭಕ್ತಿ ಸೇವೆಗೆ ಬರೋಕ್ಕೆಗೋಸ್ಕರ ಹಾಗೆ ಆಗುತ್ತೆ. ಇನ್ನು ಆಧ್ಯಾತ್ಮಿಕ ಕೆಲಸ ಅಂತೂ ಕೊನೆವರೆಗೂ ಅದ್ ಮಾಡಿದ್ರೆ ನಾವು ಭಗವಂತನ ಧಾಮಕ್ಕೆ ಹೋಗ್ತೀವಿ ಕರೆಕ್ಟಾಗಿ ಮಾಡಿದಾಗ, ಸಾಯವರೆಗೂ ಪಾಲಿಸ್ಬೇಕು. ಆಧ್ಯಾತ್ಮಿಕ ವೇದಿಕೆ ಕರ್ತವ್ಯಗಳು ಮತ್ತು ಐಹಿಕ ವೇದಿಕೆಯ ಕರ್ತವ್ಯಗಳು ಭಿನ್ನವಾಗಿರಬಹುದು. ಸೊ ಎರಡಕ್ಕೂ ಭಿನ್ನನೇ. ಯಾವುದೇ ಕರ್ತವ್ಯ ನಾವು ಭೌತಿಕ ಕೆಲಸ ಮಾಡಿ ಆಧ್ಯಾತ್ಮಿಕ ಮಾಡಿ ಎರಡೂ ಭಿನ್ನ ಆಗಿರ್ತವೆ, ಒಂದೇ ಆಗಿರಲ್ಲ ಯಾವುದು, ಹೌದಾ? ಒಂದೇ ತರ ಕಾಣಿಸ್ತವೆ, ಬಟ್ ಭಿನ್ನ. ಓಕೆ. ಆದರೆ ಅಧಿಕೃತ ನಿರ್ದೇಶನವನ್ನು ಪಾಲಿಸುವ ತತ್ವವು ಆಚರಿಸುವವನಿಗೆ ಯಾವಾಗಲೂ ಒಳ್ಳೆಯದು. ಸೊ ಅಧಿಕೃತವಾಗಿಂತ ನಿಯಮ ನಿರ್ದೇಶನ ಪಾಲನೆ ಮಾಡೋದು ತತ್ವವು ಆಚರಿಸುವವನಿಗೆ ಯಾವಾಗಲೂ ಒಳ್ಳೆಯದು. ಸೊ ಅಧಿಕೃತದಿಂದ ಬಂದಿರೋ, ಅಧಿಕೃತದಿಂದ ಅಂದ್ರೆ ಬಲ್ಲ ಮೂಲಗಳಿಂದ, ಈಗ ಗುರುವಿಂದ ಅಧಿಕೃತವಾಗಿರೋಂಥ ಗುರುವಿಂದ ಬಂದಂತ ಆದೇಶಗಳು, ಇಲ್ಲ ಅವನ ತಂದೆ ಕಡೆಯಿಂದ ಅವನ ನಿಯತ ಕರ್ತವ್ಯಗಳು ಬಂದಂತ ಕರ್ತವ್ಯಗಳು ಇರ್ಬೋದು, ಅದು ಯಾವತ್ತೂ ಕೂಡ ತುಂಬಾ ಒಳ್ಳೆಯವಾಗಿರ್ತವೆ. ಸೊ ಭೌತಿಕವಾಗಿರೋದು ಇದ್ರೂ ಕೂಡ ಕೆಲವೊಂದು ಬಲ್ಲ ಮೂಲಗಳಿಂದ, ಕರೆಕ್ಟ್ ಮೂಲಗಳಿಂದ ಬಂದಂತ ಕರ್ತವ್ಯಗಳು ನಾವು ಆಚರಣೆ ಮಾಡಬೇಕು, ಅದು ಮುಖ್ಯವಾಗಿರೋದು. ಮತ್ತೆ ಐಹಿಕ ಪ್ರಕೃತಿಯ ಗುಣಗಳ ಹಿಡಿತದಲ್ಲಿದ್ದಾಗ ಮನುಷ್ಯನು ತನ್ನ ನಿರ್ದಿಷ್ಟ ಸನ್ನಿವೇಶಕ್ಕೆ ವಿಧಿಸಿದ ನಿಯಮಗಳನ್ನು ಅನುಸರಿಸಬೇಕು. ನಾವು ಈ ಭೌತಿಕ ಪ್ರಕೃತಿಯ ಗುಣಗಳ ಹಿಡಿತದೆ ಅಂದ್ರೆ ಈ ಭೌತಿಕ ಯಾವುದು ಸತ್ವಗುಣ, ರಜೋಗುಣ, ತಮಗುಣ, 3 ಗುಣಗಳ ಹಿಡಿತದಲ್ಲಿದ್ದಾಗ ಮನುಷ್ಯನು ತನ್ನ ನಿರ್ದಿಷ್ಟ ಸನ್ನಿವೇಶಕ್ಕೆ ವಿಧಿಸಿದ ನಿಯಮಗಳನ್ನು, ಸೊ ಆ ಒಂದು ನಿರ್ದಿಷ್ಟ ಸನ್ನಿವೇಶಕ್ಕೆ ವಿಧಿಸಿದ ನಿಯಮಗಳನ್ನ ಅನುಸರಿಸಬೇಕು. ಯಾವಾಗ? ಭೌತಿಕ ಪ್ರಕೃತಿಯ ಹಿಡಿತದಲ್ಲಿದ್ದಾಗ. ಭೌತಿಕ ಪ್ರಕೃತಿ ಅಂದ್ರೆ ಈ ಭೌತಿಕ ಕೆಲಸನ ಮಾಡ್ತಾ ಇದೀವಿ, ಸೊ ಆವಾಗ ನಿರ್ದಿಷ್ಟ ಸನ್ನಿವೇಶಕ್ಕೆ ತಕ್ಕನಾಗಿ ವಿಧಿಸಿದ ನಿಯಮಗಳನ್ನ ನಾವು ಪಾಲನೆ ಮಾಡಲೇಬೇಕಾಗತ್ತೆ. ಸೊ ಅದು ಭೌತಿಕವಾಗಿ ಹಾಗೆ ಆಗುತ್ತೆ. ಇತರರನ್ನು ಅನುಕರಿಸಬಾರದು. ಸೊ ಅದರಲ್ಲೂ ಕೂಡ ಇನ್ನೊಬ್ಬರನ್ನ ಅನುಕರಿಸಬಾರದು, ಅದು ಕೂಡ ತುಂಬಾ ಭಯಂಕರವಾಗಿರುತ್ತೆ. ಭೌತಿಕ ಕ್ರಿಯೆಗಳು ಕೂಡ, ಭೌತಿಕ ಕರ್ತವ್ಯಗಳು ಕೂಡ ಇನ್ನೊಬ್ಬರನ್ನ ಅನುಸರಿಸಿ ನಾವು ಮಾಡಬಾರದು. ಸರಿಯಾಗಿ ಟ್ರೈನಿಂಗ್ ಇಲ್ದಿರ, ಸರಿಯಾಗಿ ಅದಕ್ಕೆ ನೀವು ತಿಳ್ಕೊಳ್ದಿರಾ, ಅದರಲ್ಲಿ ನಿಮ್ಗೆ ಅನುಭವ ಇಲ್ದಿರ ಮಾಡಕ್ ಹೋದ್ರೆ ಅದು ಕೂಡ ತುಂಬಾ ಭಯಂಕರವಾಗಿರುತ್ತೆ, ಅದು ಸರಿಯಾಗಿರಲ್ಲ, ತಪ್ಪಾಗ್ಬಿಡುತ್ತೆ. ಅದರಿಂದ ಐಹಿಕ ಕೆಲಸನೂ ಕೂಡ ಅದರ ಹಿಡಿತದಲ್ಲಿದ್ದಾಗ ನಮ್ಮ ಮನಸ್ಸು ಇಚ್ಛೆ ಅದನ್ನ ನಾವು ಮಾಡಬಾರ್ದು. ಸೊ ಅದನ್ನು ಕೂಡ ನಾವು ಕಲಿಲೇಬೇಕು, ಅದರಲ್ಲಿ ಎಕ್ಸ್ಪೀರಿಯನ್ಸ್ ಆಗ್ಲೇಬೇಕು. ಪೂರ್ಣ ಪ್ರಮಾಣದಲ್ಲಿ ಟ್ರೈನಿಂಗ್ ಆದ್ಮೇಲೆ ಅದನ್ನ ಮಾಡಕ್ ಹೋದಾಗ ಅದು ಸರಿಯಾಗಿರುತ್ತೆ ಪೂರ್ಣ. ಸೊ ಅದನ್ನು ಕೂಡ ನಾವು ಕಲಿಲೇಬೇಕಾಗತ್ತೆ, ಇನ್ನೊಬ್ಬರಿಂದ ಅನುಸರಿಸಬೇಕು. ಇತರರನ್ನು ಅನುಕರಿಸಬಾರದು, ಬೇರೆಯವ್ರನ್ನ ಅನುಕರಿಸಬಾರ್ದು. ಇದು ಆಧ್ಯಾತ್ಮಿಕದಲ್ಲಂತೂ ಇದು ತುಂಬಾ 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 ಮುಖ್ಯ. ಅನುಕರಿಸಬಾರ್ದು, ಅನುಸರಿಸಬೇಕು. ನಾವು ಎಕ್ಸಾಕ್ಟ್ ಅವ್ರ ತರನೇ ನಾವು ಹೋಗ್ತೀವಿ ಅಂತ ಹೋಗ್ಬಾರ್ದು, ಅವ್ರ ಆದರ್ಶ ಇಟ್ಕೋಬೇಕು, ಆ ಮಾರ್ಗದಲ್ಲಿ ನಡಿಬೇಕು. ಆ ಮಾತನ್ನ ಮಾತ್ರ, ಅವರ ವಾಣಿನ ಮಾತ್ರ ನಾವು ಅನುಸರಿಸ್ಬೇಕು. ಅನುಕರಿಸುವ ಸೇಮ್ ಅವ್ರ ತರನೇ ಹೆಜ್ಜೆ ಹಾಕ್ತೀನಿ, ಅವ್ರ ತರನೇ ನಾನು ಮಾಡ್ತೀನಿ ಅನ್ನೋದು ಬೇಡ.
ಅವ್ರ ಥರನೇ ಇದನ್ನ ನಾನು ಆ್ಯಕ್ಟಿಂಗ್ ಮಾಡ್ತೀನಿ ಅನ್ನೋದು ಇರಬಾರ್ದು. ಅವ್ರ ಥರ ಆಗಬೇಕು ಅಂತ ಹೋಗೋದು ಒಳ್ಳೆಯದು. ಸೊ ಅನುಸರಿಸಿ ಈ ಭೌತಿಕವಾಗಿ ಕೂಡ ಆಧ್ಯಾತ್ಮಿಕವಾಗಿ ಕೂಡ ಎರಡೂ ಕೂಡ. ಭೌತಿಕ ಸನ್ನಿವೇಶದಲ್ಲಿ ಏನಾಗುತ್ತೆ, ನಮ್ಗೆ ಯಾವ್ದು ಒಳ್ಳೇದು ಅಂತ ಕೆಟ್ಟದು ಅಂತಾನೆ ಗೊತ್ತಾಗಲ್ಲ. ಫಸ್ಟ್ ಆಫ್ ಆಲ್ ಇನ್ನೊಬ್ರು ಕರ್ತವ್ಯ ಅಂದ್ರೆ ಅದನ್ನು ಕೂಡ ನಾವು ತಿಳ್ಕೋಬೇಕು. ಇದು ಧರ್ಮಕ್ಕೆ ವಿರುದ್ಧವಾಗಿದೆಯಾ ಇಲ್ಲ ಸಮತ್ವವಾಗಿದೆಯಾ ಅಂತಾನು ತಿಳ್ಕೊಂಡು ಅನುಸರಿಸ್ಬೇಕು. ಇದಕ್ಕೆ ನಮ್ಗೆ ಸ್ವಲ್ಪ ತಿಳುವಳಿಕೆ ಬೇಕೇ ಬೇಕು. ನೋಡಿ, ಎಲ್ಲದಕ್ಕೂ ತುಂಬಾ ಮುಖ್ಯವಾಗಿರೋದು ಅಂದ್ರೆ ಜ್ಞಾನ. ಭೌತಿಕವಾಗಿ ಮಾಡಿ ನೀವು ಭೌತಿಕವಾಗಿ ಕೂಡ ನೀವು ಒಂದು ಪರ್ಫೆಕ್ಷನ್ಗೆ ಬರ್ಬೇಕಾದ್ರೆ ಈ ಶ್ಲೋಕದ ಮುಖಾಂತರ ಒಂದು ಲೆವೆಲ್ಗೆ, ಒಂದು ಪರ್ಫೆಕ್ಷನ್ಗೆ ಬರ್ಬೇಕಾದ್ರೆ, ಕರೆಕ್ಟ್ ರೀತಿಲಿ ನೀವು ಸತ್ವಗುಣಕ್ಕೆ ಬರ್ಬೇಕಾದ್ರೆ, ಭಗವಂತನ ಪ್ರಜ್ಞೆಗೆ ಬರ್ಬೇಕಾದ್ರೆ ಅದು ಶಾಸ್ತ್ರ ಸಮ್ಮತವಾಗಿರೋಂಥ ಕೆಲಸ ಆಗಿದೆ. ಶಾಸ್ತ್ರಕ್ಕೆ ವಿರುದ್ಧವಾಗಿರೋಂಥ ಕೆಲಸ ಅದ್ರಲ್ಲಿ ಮಾಡಬಾರ್ದು ಅಂತ ಅನ್ನೋ ಕೆಲಸ ಇದ್ರೆ ಅದನ್ನ ನೀವು ಎಷ್ಟೇ ಪರ್ಫೆಕ್ಟ್ ಮಾಡಿದ್ರು ಏನು ಯೂಸ್ ಇಲ್ಲ. ಓಕೆ, ಸೊ ಅದರಿಂದ ಇದನ್ನ ನಾವು ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳೇಬೇಕು. ಅನುಕರಿಸಬಾರ್ದು ಅದನ್ನು ಕೂಡ, ಅದರಲ್ಲೂ ಅಷ್ಟೇ ಅನುಕರಿಸಬಾರದು, ಇದರಲ್ಲೂ ಅಷ್ಟೇ ಅನುಕರಿಸಬಾರ್ದು, ಅನುಸರಿಸ್ಬೇಕು. ಸೊ ರಜೋಗುಣದ ಕ್ಷತ್ರಿಯನು ಹಿಂಸೆಯನ್ನು ಆಚರಿಸಬಹುದು. ಸೊ ಅದರಲ್ಲಿ ಕೆಲವೊಂದ್ಸರಿ ನೋಡಿ, ಉದಾಹರಣೆ, ರಜೋಗುಣದ ಇರೋನು ಕ್ಷತ್ರಿಯ ಹಿಂಸೆನ ಅನುಸರಿಸಬಹುದು. ಆದ್ದರಿಂದ ಕ್ಷತ್ರಿಯನಿಗೆ ಹಿಂಸೆಯ ತತ್ವಗಳನ್ನು ಆಚರಿಸುವ ಬ್ರಾಹ್ಮಣನು ಅನುಕರಿಸುವುದಕ್ಕಿಂತ ಹಿಂಸೆಯ ನಿಯಮಗಳನ್ನು ಅನುಸರಿಸಿ ಸೋಲುವುದು ಉತ್ತಮ. ಸೊ ಇದನ್ನು ತುಂಬ ಚೆನ್ನಾಗಿ ತಿಳ್ಕೊಬೇಕು ನಾವು. ನಮ್ಮ ಕರ್ತವ್ಯನ ಪಾಲನೆ ಮಾಡ್ತಾ ನಾವು ಸೋತ್ರು ಪರವಾಗಿಲ್ಲ, ಸತ್ರು ಪರವಾಗಿಲ್ಲ, ಆದರೆ ಇನ್ನೊಬ್ಬರು ಧರ್ಮನ ಪರ್ಫೆಕ್ಟಾಗಿ ಮಾಡಿ ಅದರಲ್ಲಿ ಇದು ಮಾಡಬಾರ್ದು. ಏನು ಏಳಿಗೆ ಗಳಿಸೋದು ಏನೋ ಮಾಡ್ತೀವಲ್ಲ ಅದನ್ನ ಮಾಡು. ಯಾಕೆ ಅಂತಂದ್ರೆ ಯಾವತ್ತೂ ಕೂಡ ಪರಧರ್ಮ ನಮಗೆ ಅದರಲ್ಲಿ ಸರಿಯಾಗಿರೋಂಥ ಟ್ರೈನಿಂಗು, ಸರಿಯಾಗಿರೋಂಥ ಮಾರ್ಗದರ್ಶನ ಇಲ್ಲ ಅಂತಂದ್ರೆ ಅದು ತಪ್ಪಾಗೇ ಆಗುತ್ತೆ. ಅದು ನಮ್ಮ ರಕ್ತಕ್ಕೆ ಬಂದಿರಲ್ಲ, ಆಗಿರಲ್ಲ. ಅದಕ್ಕೆ ಅಂದ್ರೆ ಬರೀ ಕಲ್ತ್ಕೊಳ್ಳೋದಲ್ಲ ಮುಖ್ಯ, ಇಲ್ಲಿ ಕಲ್ತ್ಕೊಂಡಿರೋದಲ್ಲ ಮುಖ್ಯ. ಇಲ್ಲಿ ಏನು ಹೇಳ್ತಾ ಇದೆ ಅಂದ್ರೆ ಕೃಷ್ಣ, ನಾವು ಒಂದು ವಿಷಯನ ಕಲ್ತ್ಕೊಳ್ಳೋದು ಮುಖ್ಯ ಅಲ್ಲ, ಅದು ನಮ್ಗೆ ರಕ್ತಗತ ಆಗ್ಬೇಕು. ಅವಾಗ ಮಾತ್ರ ಅದ್ರಲ್ಲಿ ಪರ್ಫೆಕ್ಟ್ ಪಡಿಬೋದು ನಾವು. ಇವಾಗ ನಾವು ಕೃಷ್ಣ ಪ್ರಜ್ಞೆ ತಗೊಳ್ಳಿ, ಬರೀ ಕಲ್ತ್ಕೊಂಡಿರೋದಷ್ಟೇ ನಮ್ಗೆ. ಇದು ನಮ್ಮ ಇದಕ್ಕೆ ಬಂದಿಲ್ಲ, ಇದು ನಾವು ಮಾಡ್ತಾ ಇರೋದು. ಅದಕ್ಕೆ ಎಲ್ಲ ತಪ್ಪು ಆಗ್ತಾ ಇದೆ. ಅದಕ್ಕೆ ನಮ್ಗೆ ಅದು ಹಿಡಿಸ್ತಾ ಇಲ್ಲ, ಫೋರ್ಸ್ಫುಲ್ ಆಗಿ ಮಾಡ್ತಾ ಇದೀವಿ. ಈಗ ಯಾಕೆ ನಾವು ಮಾಡ್ತಾ ಇದೀವಿ ಅಂದ್ರೆ ಇದು ಒಳ್ಳೇದು, ಇದು ಮಾಡಬೇಕು ಅಂತ ನಾವು ಅದನ್ನ ರಕ್ತಗತ ಮಾಡ್ತಾ ಇದೀವಿ. ನಾವು ಆಕ್ಚುಲಿ ನಾವು ಕೃಷ್ಣ ಪ್ರಜ್ಞೆ ಮಾಡ್ತಲ್ಲ, ಟ್ರೈನಿಂಗ್ ಪಡಿತಾ ಇರೋದು ಅಲ್ವಾ. ಒಂದ್ ರೀತಿ ನೋಡಿದ್ರೆ ನಾವು ಪೂರ್ಣ ಪ್ರಮಾಣದಲ್ಲಿ ಮಾಡ್ತಲ್ಲ, ಟ್ರೈನಿಂಗ್ ಪಡಿತಾ ಇರೋ ರೀತಿ ಇದು. ಈ ಟ್ರೈನಿಂಗ್ ಅಲ್ಲಿ ಏನಿರುತ್ತೆ ಅಂತಂದ್ರೆ ಅದನ್ನ ರೂಢಿ ಮಾಡ್ಕೊಳಕ್ಕೆ ಆಗ್ತಾ ಇರುತ್ತೆ, ಅದನ್ನ ಅಭ್ಯಾಸ ಮಾಡ್ಕೊಳಕ್ಕೆ ಆಗ್ತಾ ಇರುತ್ತೆ. ಇದನ್ನ ಕರೆಕ್ಟಾಗಿ ನಾವು ಕೆಲಸ ಮಾಡ್ತಾರೆ. ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಯಾರು ನಮ್ಮ ಕೆಲಸನ ಯಾರು ಇದಾಗಿ ತಗೊಳ್ಳಲ್ಲ, ಟ್ರೈನಿಂಗ್ ರೀತಿನೇ ತಗೋತಾರೆ. ಅದನ್ನ ಈಗ ಮಕ್ಕಳಿಗೆ ಸ್ಕೂಲ್ ಮಾಸ್ಟರ್ ಹೋಗ್ಬಿಟ್ಟು ಪಾಠ, ಸ್ಕೂಲ್ ಮಾಸ್ಟರ್ ಮಾಡೋ ಪಾಠ ಮಾತ್ರ ಅವ್ರು ಎಕ್ಸಾಮ್ ಕೊಡ್ತಾರೆ ಹೊರತು ಟ್ರೈನರ್ ಬಂದ್ ಮಾಡಿದಂಥ ಪಾಠನ ಎಕ್ಸಾಮ್ ಕೊಡೋಣ. ಯಾಕೆ ಹೇಳಿ, ಅದು ಇನ್ನೂ ಟ್ರೈನಿಂಗ್ ಪೀರಿಯಡ್ ಅದು ಅಲ್ವಾ. ಸೊ ಆ ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಎಲ್ಲ ತಪ್ಪಾಗಿರ್ತವೆ, ಸರಿ ಇರಲ್ಲ. ಸೊ ಅವ್ರು ಟ್ರೈನಿಂಗ್ ತಗೊಳ್ಳಿ ಅಂತ ಬಂದಿರ್ತಾರೆ. ಆದ್ರಿಂದ ಅದನ್ನ ನಾವು ಇದಾಗ ತಗೊಳ್ಳಿ. ಇಲ್ಲಿ ಟ್ರೈನಿಂಗ್ ಪೀರಿಯಡ್, ಇವಾಗ ನಮಗೆ ಟೆಸ್ಟ್ಗಳು ಬರುತ್ತೆ, ಎಲ್ಲ ಬರುತ್ತೆ, ಬಟ್ ಇನ್ನು ನಾವು ಭಕ್ತಿ ಮಾಡೋಕ್ಕೆ ಶುರು ಮಾಡಿ, ಟ್ರೈನಿಂಗ್ ಪೀರಿಯಡ್ ಇದು. ಓಕೆ, ಸೊ ಅದರಿಂದ ಒಂದು ರೀತಿ ಭಕ್ತಿ ಮಾಡಕ್ಕೆ ಶುರು ಮಾಡಿಲ್ಲ ಅಂದ್ರೆ ಎಕ್ಸಾಕ್ಟ್ ಆಗಿ ಆ ಥರ ತಗೊಂಬೇಡಿ ನೀವು. ಈ ಗುರುವಿಂದ ದೀಕ್ಷೆ ಆಗಿ ನಾವು ಭಕ್ತಿ ಮಾಡ್ತಾ ಇದೀವಿ ಅಂತಂದ್ರೆ ಕರೆಕ್ಟ್ ಎಲ್ಲ ಆಚರಣೆ ಮಾಡ್ತಾ ಇದೀವಿ. ನಾವು ಮಾಡ್ತಾ ಇದ್ರು ಕೂಡ ನೀವು ಇನ್ನೂ ಕೂಡ ತಪ್ಪು ರೀತಿ ಮಾಡ್ತಾ ಇದೀವಿ, ಅದು ಸರಿಯಾಗಿ ಇದಾಗ್ತಾ ಇಲ್ಲ, ನಮ್ಮ ಮನಸ್ಸಿನ ಆಳಕ್ಕೆ ಇಳಿತಾ ಇಲ್ಲ, ಅದು ಇನ್ನೂ ಅದನ್ನ ಉಗಿಸ್ತಾ ಇದೀವಿ, ನಮ್ಮ ರಕ್ತಕ್ಕೆ ಸೇರಿಸ್ತಾ ಇದೀವಿ. ಅಂದ್ರೆ ಬ್ಲಡ್ಗೆ ಸೇರಿಸೋದು ಅಂತ ಅರ್ಥ ಏನು, ಪೂರ್ಣ ಮನಸ್ಸಿನ ಆಳಕ್ಕೆ ಸೇರಿಸ್ತಾ ಇರೋದು, ಅದಕ್ಕೆ ಸೇರಿಸಿಲ್ಲ, ಪೂರ್ವಕ್ಕೆ ಸೇರಿಸಿಲ್ಲ, ಮೇಲ್ಗಡೆ ಮಾತ್ರ ಇದೆ, ಅದು ಪೂರ್ಣ ಮಿಕ್ಸ್ ಆಗಿಲ್ಲ ನಮಗೆ ಅದು. ಸೊ ಅದರಿಂದ ಅದು ಪೂರ್ಣ ಪ್ರಮಾಣದಲ್ಲಿ ರಕ್ತಗತ ಆಗಿಲ್ಲದೆ ಇರೋದ್ರಿಂದ, ಮನಸ್ಸಿನ ಆಳಕ್ಕೆ ಇಳಿದೇ ಇರೋದ್ರಿಂದ ಅದನ್ನ ನಾವು ತಪ್ಪಾಗೆ ಮಾಡ್ತಾ ಇದ್ದೀವಿ. ಮತ್ತೆ ಅದರಲ್ಲಿ ತುಂಬಾ ಹೆಚ್ಚು ಕಡಿಮೆ ಇದೆ, ಕರೆಕ್ಟಾಗಿ ಇಳಿತೆ. ಈಗ ಗುರುಗಳ ಲೆವೆಲ್ ತಗೊಳ್ಳಿ, ನಮ್ಮ ಲೆವೆಲ್ ತಗೊಳ್ಳಿ, ಯಾವ ತರ ಇದೆ ಅವ್ರಿಗೆ. ಒಂದು ಕ್ಷಣಕ್ಕೂ ಕೃಷ್ಣನ ಮರೆಯಲ್ಲ. ನಾವು ಆ ಥರನೇ ಇದೆಯಾ, ಯಾವಾಗ ನೆನ್ಸ್ಕೋಬೇಕು ಅವಾಗ ನೆನ್ಸ್ಕೋತೀವಿ, ಮಿಕ್ಕಿ ಟೈಮಲ್ಲೆಲ್ಲ ಔಟ್ ಸೈಡ್ ಬೇರೆ ವಿಷಯ. ಸೊ ಈ ತರ ಆಗ್ಬೇಕು ಅಂತಂದ್ರೆ, ಈ ತರ ಆದಾಗ ಮಾತ್ರ ನಮ್ದು ಪರ್ಫೆಕ್ಟ್ ಆಗೋದು ಕೆಲಸ. ಸೊ ಅಲ್ಲಿವರೆಗೂ ನಮ್ಗೆ ಟ್ರೈನಿಂಗ್ ಬೇಕು, ವಿಶೇಷವಾಗಿರೋಂಥ ಟ್ರೈನಿಂಗ್ಗಳು ಬೇಕಾಗುತ್ತೆ. ಅಭ್ಯಾಸ ಮಾಡ್ಬೇಕಾಗುತ್ತೆ, ಪೂರ್ಣ ಪ್ರಮಾಣದಲ್ಲಿ ಅಭ್ಯಾಸ ಮಾಡ್ಬೇಕು.
ಅವಾಗ ಮಾತ್ರ ಅದು ಹಂಗಾಗೋದು. ಸೊ ಇಲ್ಲಿ ಹೇಳ್ತಾರೆ ವಿಷಯ ಅದನ್ನೇ. ಆದ್ರಿಂದ ಹಿಂಸೆಯ ತತ್ವಗಳನ್ನ ಒಬ್ಬ ಬ್ರಾಹ್ಮಣ ಅನುಸರಿಸ್ಬೋದು, ಆದ್ರೆ ಹಿಂಸೆಯ ತತ್ವಗಳನ್ನ ಕ್ಷತ್ರಿಯ ಅನುಸರಿಸಕ್ಕಾಗಲ್ಲ. ಅದು ಅವ್ನಿಗೆ ಭಯಂಕರ ಆಗ್ಬಿಡುತ್ತೆ. ನೋಡಿ, ಅಕಸ್ಮಾತ್ ನಿಮ್ಗೆ ಹಿಂಸೆ ಕೊಟ್ಟಿಲ್ಲ ಅಂತಂದ್ರೆ, ಸೊ ತಪ್ಪು ಮಾಡಿದ್ರೆ ಹಿಂಸೆ ಕೊಟ್ಟಾಗಿಲ್ಲ ಅಂದ್ರೆ ಸಮಾಜ ಯಾವ ತರ ಆಗುತ್ತೆ? ಪೂರ್ಣಧ್ವನ ಆಗ್ಬಿಡುತ್ತಲ್ವಾ. ಸೊ ಅದನ್ನ ಸರಿ ಮಾಡಕ್ಕೋಸ್ಕರ ಅವ್ನು ಹಿಂಸೆ ಕೊಡ್ಲೇಬೇಕು. ಅದೇ ಬ್ರಾಹ್ಮಣ ಹಿಂಸೆ ಕೊಟ್ರೆ ಹೆಂಗಿರುತ್ತದು? ಅದು ಸರಿ ಇರಲ್ಲ ಅಲ್ವಾ. ಸೊ ಅಂದ್ರೆ ಅವನು ಅಹಿಂಸೆನ ಇದ್ ಮಾಡ್ಬೇಕು, ಅವನು ಗುಣಕ್ಕೆ ತಕ್ಕನಾಗಿ ಇದು ಬಂದಿರುತ್ತೆ. ಸೊ ಅದನ್ನೇ ಅನುಸರಿಸ್ಬೇಕು, ಅದು ಕೊನೆವರೆಗೂ ಅದೇ ತರ ಇರ್ಬೇಕು ಅವರು. ಸೊ ಆ ತರ ಅನುಸರಿಸ್ತಾ ಇದ್ರೆ ಪರ್ಫೆಕ್ಟ್ ಆಗ್ತಾರೆ ಅವ್ರ ಗುಣದಲ್ಲಿ. ಈಗ ಕ್ಷತ್ರಿಯ ಕೂಡ ಕರೆಕ್ಟ್ ಅಧರ್ಮದ ಇನ್ನವರಿಗೆ ಹಿಂಸೆ ಕೊಡ್ತಾ ಇದ್ರೆ ಅವನು ಕೂಡ ಪರ್ಫೆಕ್ಟ್ ಆಗ್ತಾನೆ, ಅವನು ಭಗವಂತನ ನಮಕ್ ಹೋಗ್ತಾನೆ. ಇಲ್ಲಿ ಅಹಿಂಸೆ ತತ್ವನ ಇದ್ ಮಾಡಿದ್ರೆ, ಇಲ್ಲಿ ನೋಡಿ ಅರ್ಜುನ ಉದಾಹರಣೆ ಕೊಟ್ವಿ ನೆನ್ನೆ. ಅರ್ಜುನ ನಾನು ಹಿಂಸೆ ಮಾಡಲ್ಲ ಅಂತ ಇದ್ದಾನೆ, ಕೃಷ್ಣ ಇಲ್ಲ ನೀವು ಮಾಡಲೇಬೇಕು ನೀನು ಅಂತ ಹೇಳ್ತಾ ಇದ್ದಾನೆ. ಯಾವಾಗ ಅರ್ಜುನ ಹಿಂಸೆ ಮಾಡಿದ್ನು ಅವಾಗ ಅವನು ಪರ್ಫೆಕ್ಟ್ ಆದ, ಭಗವಂತ ಧಾಮಕ್ಕೆ ಹೋಗಕ್ಕೆ ಅನುಕೂಲ ಆಯ್ತು ಅವನಿಗೆ. ಅವನೇನಾರು ಹಿಂಸೆ ಮಾಡಿಲ್ಲ, ಅವನು ಯುದ್ಧ ಮಾಡಿಲ್ಲ ಅಂದಿದ್ರೆ ಆ ಟೈಮಲ್ಲಿ ಅವನ ನರಕಕ್ಕೆ ಹೋಗ್ತಿದ್ದ, ಯಾಕೆಂದ್ರೆ ಅವನ ಕರ್ತವ್ಯ ಆಗಿತ್ತದು. ಕೃಷ್ಣ ಹೇಳ್ತಾನೆ, ಸೊ ನೀನ್ ಮಾಡೋ ಕರ್ತವ್ಯದಿಂದ ನಿನ್ ಗತಿ ಪಡಿತೀಯ ಅಂತ. ಅದರಿಂದ ಇದನ್ನ ತುಂಬಾ ಚೆನ್ನಾಗಿ ತಿಳ್ಕೊಬೇಕು, ಆಚರಣೆ ಮಾಡಕ್ಕೆ ಸರಿ ಹೋಗುತ್ತೆ. ಅನುಸರಿಸಿ ಹಿಂಸೆಯ ನಿಯಮಗಳನ್ನು ಅನುಸರಿಸಿ ಸೋಲುವುದು ಉತ್ತಮ. ಪ್ರತಿಯೊಬ್ಬನು ಕ್ರಮವಾದ ಪ್ರಕ್ರಿಯೆಯಿಂದ ತನ್ನ ಹೃದಯವನ್ನು ಶುದ್ಧಿಗೊಳಿಸಿಕೊಳ್ಳಬೇಕು. ಪ್ರತಿಯೊಬ್ಬನು ಈ ತರ ಅಕಸ್ಮಾತ್ ಮಾಡ್ಬೇಕು ಅಂದ್ರೆ, ನಿಮ್ಮ ಗುಣನ ಚೇಂಜ್ ಮಾಡ್ಬೇಕಾ, ನಿಮ್ ಧರ್ಮನ ಚೇಂಜ್ ಮಾಡ್ಬೇಕಾ? ಚೇಂಜ್ ಮಾಡ್ಲೇಬೇಕು. ಮಾಡ್ಬೇಕಾದ್ರೆ ನಾನು ಕ್ರಮವಾಗಿ ಒಂದೊಂದೇ ಸ್ಟೆಪ್ಪು ಗೈಡೆನ್ಸ್ ತಗೊಂಡು ನಿಧಾನಕ್ಕೆ ಅದನ್ನ ರಕ್ತಗತ ಮಾಡ್ಕೋಬೇಕು. ಇವಾಗ ನಾವು ಅದನ್ನೇ ಮಾಡ್ತಾ ಇರೋದು. ಬೇರೆ ಧರ್ಮನ ನಮ್ಮ ಲೈಫ್ ಲಾಂಗು ಇಲ್ಲ ಹಿಂದಿನ ಲೈಫ್ ಲಾಂಗ್ ಎಲ್ಲ ಏನ್ ಮಾಡಿದೀವಿ ನಾವು? ಅದನ್ನೇ ಅನುಸರಿಸ್ಕೊಂಡ್ಬಿಟ್ಟಿದ್ವಿ. ದೇಹ ಧರ್ಮದಿಂದ ಈಗ ಆಚೆ ಬರಕ್ ಆಗ್ತಾ ಇಲ್ಲ. ಅದನ್ನ ಅನುಸರಿಸಕ್ಕೋಸ್ಕರ ಇವಾಗ ಇಷ್ಟೊಂದು ಹೆಣಗಾಡ್ತಾ ಇದೀವಿ, ಈ ಒಂದು ಕ್ರಿಯೆನ ಅನುಸರಿಸ್ತಾ ಇದೀವಿ. ಅದಕ್ಕೆ ನಮ್ಗೆ ಇದಾಗ್ ಬರ್ತಾ ಇಲ್ಲ. ಅದನ್ನ ನಿಧಾನಕ್ಕೆ ಮಾಡ್ತಾ ಹೋಗ್ಬೇಕು. ಈ ಜನ್ಮದಲ್ಲಿ ಪೂರ್ಣ ಪ್ರಮಾಣದಲ್ಲಿ ನಾವು ಮಾಡಿದಾಗ ಆಕೆ ಕೃಷ್ಣನ ಕರುಣೆಯಿಂದ ಒಂದೇ ಜನ್ಮದಲ್ಲಿ ಅದನ್ನ ಪಡಿಬೋದು. ಬೇಕಾದ್ರೆ ಜನ್ಮಗಳಲ್ಲಿ ಬಂದಿರೋಂಥದನ್ನ ಒಂದೇ ಜನ್ಮದಲ್ಲಿ ಪಡಿಬೋದು. ಇದಕ್ಕೆ ಕರುಣೆ ಬೇಕು, ಭಗವಂತಂದು ಕೃಪೆ ಬೇಕು ಅಂತ ಹೇಳೋದು ಇದನ್ನೇ. ಸೊ ಕ್ರಮವಾಗಿ ಶುದ್ಧಗೊಳಿಸ್ಬೇಕು. ಇದ್ದಕ್ಕಿದಂತೆ ಅಲ್ಲ, ಸೊ ಇದಕ್ಕಿದಂಗೆ ಒಂದೇ ಸರಿ ಮಾಡಂಗಿಲ್ಲ. ಆದ್ರೆ ಐಕ ನಿಸರ್ಗದ ಗುಣಗಳನ್ನು ಮೀರಿ ಕೃಷ್ಣ ಪ್ರಜ್ಞೆಯಲ್ಲಿ ಸಂಪೂರ್ಣವಾಗಿ ನೆಲೆಯನ್ನು ಕಂಡುಕೊಂಡಾಗ ಮನುಷ್ಯನು ನಿಜವಾದ ಗುರುವಿನ ಮಾರ್ಗದರ್ಶನದಲ್ಲಿ ಏನನ್ನಾದರೂ ಎಲ್ಲವನ್ನು ಮಾಡಬಹುದು. ಸೊ ಇದೊಂದಂತೂ ಚೆನ್ನಾಗಿ ತಿಳ್ಕೊಳ್ಳಿ. ನಮ್ಮ ಗುಣಕ್ಕೆ ತಕ್ಕನಾಗ ಒಂದು ಕ್ರಿಯೆ ಬಂದಿದೆ, ನನಗೆ ಆಗದೇ ಇಲ್ಲ ನಮ್ಮ ಮಾತೇ ಇಲ್ಲ. ಯಾವಾಗ? ಕೃಷ್ಣ ಪ್ರಜ್ಞೆಯಲ್ಲಿ ತಗೊಂಡಾಗ. ಅದಕ್ಕೆ ಕೃಷ್ಣ ಪ್ರಜ್ಞಾವಂತರು ಬೇಗ ಇಂಪ್ರೂವ್ ಆಗ್ಬಿಡೋದು. ನೋಡಿ ನಾವು ಅನಾದಿ ಕಾಲದಿಂದ ನಮ್ಗೆ ಏನು ಟಚ್ಚೇ ಇಲ್ಲ ಇದ್ರದ್ದು. ಕೃಷ್ಣ ಯಾರು ಗೊತ್ತಿಲ್ಲ, ಭಗವಂತನ ವಿಷಯ ಗೊತ್ತಿಲ್ಲ, ನಮ್ಮ ವಿಷಯ ಗೊತ್ತಿಲ್ಲ, ಏನು ಗೊತ್ತಿರಲ್ಲ. ಯಾವಾಗ ತಿಳ್ಕೊಂಡ್ವಿ ಇಮಿಡಿಯೇಟ್ ಆಗಿ ಏನಾದ್ವಿ, ಒಂದು ಮಾರ್ಗದರ್ಶನ ಸಿಕ್ತು, ಮಾರ್ಗದರ್ಶನದಲ್ಲಿ ಹೋಗಿದ ತಕ್ಷಣ ನಾವೇನಾಯ್ತು, ಇಮಿಡಿಯೇಟ್ ಆಗಿ ನಾವು ಗುಣನ ಚೇಂಜ್ ಮಾಡ್ಬಿಟ್ವಿ ಅಲ್ವಾ. ಸೊ ಎಷ್ಟೋ ಕಾಲದಿಂದನೂ ಚೇಂಜ್ ಆಗದೆ ಇರೋಂಥ ಗುಣ ಒಂದು ಇಮಿಡಿಯೇಟ್ ಆಗಿ ನಾವು ಭಕ್ತಿ ತಗೊಂಡಿದ ತಕ್ಷಣ ಚೇಂಜ್ ಆಗೋದು. ಕಾರಣ ಇಷ್ಟೇ, ಇದಕ್ಕೆ ನಮ್ಗೆ ಗುರು ಮತ್ತೆ ಕೃಷ್ಣದ್ದು ಕೃಪೆ. ಕೃಪೆ ಅಂದ್ರೆ ಏನು? ಕೃಪೆ ಅಂತಂದ್ರೆ ಇದಕ್ಕೆ ಕಾರಣ ಇಲ್ಲ, ನೀವು ಪಡೆಯತ್ತೆ ಇರೋದಕ್ಕೆ ಕಾರಣ ಇಲ್ಲ. ನೋಡಿ, ನಾವು ಕಾರಣ ಕರ್ತೃ ಇವೆಲ್ಲನೂ ಏನಾರ ಲಾಗು ಮಾಡ್ಕೊಂಡು ಏನಾರ ನಿಮ್ಗೆ ಇದ್ ಮಾಡಿದ್ರೆ, ನಿಂದು ಎಷ್ಟೋ ಜನ್ಮದಿಂದ ಇದೆಯಪ್ಪ, ಇದಕ್ಕೆ ಕಾರಣ ಈ ತರ ಇದೆ, ಇದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಒಂದೇ ಸರಿ ಫಿನಿಶ್ ಮಾಡ್ಬೋದು. ಅದು ಇಲ್ಲ, ಹಂಗಿಲ್ಲ. ಇಲ್ಲಿ ಕಾರಣ ಇರುತ್ತೆ. ಕೃಪೆ ಅಂದ್ರೆ ಕಾರಣ ರಹಿತ, ನಮ್ಗೆ ಯೋಗ್ಯತೆ ಇಲ್ಲದೆ ಬರ್ತಾ ಇರೋದು. ನಿಜಕ್ಕೂ ಯೋಗ್ಯತೆ ಇಲ್ಲ ನನಗೆ, ಅದು ಬರೋದಕ್ಕೋಸ್ಕರ ಯೋಗ್ಯತೆ ಇಲ್ಲ. ಆ ಯೋಗ್ಯತೆ ಇಲ್ಲದೆ ಇರೋದು ಬರ್ತಾ ಇರೋದಕ್ಕೆ ಕಾರಣ ರಹಿತ ಅಂತ ಹೇಳೋದು. ಐದು ಕಿಕ್ಕ ಅಂತ ಹೇಳ್ತೀವಲ್ಲ, ಇದನ್ನೇ. ಸೊ ಅದನ್ನ ಇದು ಯಾವಾಗ ಬರುತ್ತೋ ನಮ್ಗೆ? ಒಬ್ಬ ವ್ಯಕ್ತಿ ಯಾವ ಗುಣದಿಂದ ಯಾವ ಗುಣನಾರ ಚೇಂಜ್ ಮಾಡ್ಬೋದು. ಅದನ್ನ ಯಾರು ಬೇಕಾದ್ರೆ ಆಗ್ಬೋದು. ಒಬ್ಬ ವ್ಯಕ್ತಿ ಒಂದರಿಂದ ಒಂದನ್ನ ಚೇಂಜ್ ಮಾಡ್ಬೇಕಾದ್ರೆ ಮಾರ್ಗದರ್ಶನ ಇರಬೇಕು, ಕೃಪೆ ಇರಬೇಕು. ಓಕೆ, ಎಲ್ಲವನ್ನ ಮಾಡ್ಬೋದು. ಕೃಷ್ಣ ಪ್ರಜ್ಞೆ ಈ ಪರಿಪೂರ್ಣ ಸ್ಥಿತಿಯಲ್ಲಿ ಕ್ಷತ್ರಿಯನು ಬ್ರಾಹ್ಮಣನ ಕರ್ತವ್ಯನು ಮಾಡಬಹುದು. ಕೃಷ್ಣ ಪ್ರಜ್ಞೆಯ ಈ ಪರಿಪೂರ್ಣ ಸ್ಥಿತಿಯಲ್ಲಿ ಕ್ಷತ್ರಿಯನು ಬ್ರಾಹ್ಮಣನ ಕರ್ತವ್ಯನ ಮಾಡಬಹುದು.
ಪರಿಪೂರ್ಣತೆ ಇದ್ದ ಕೃಷ್ಣ ಪ್ರಜ್ಞೆ ಬಂದಾಗ. ಸೊ ಅಥವಾ ಬ್ರಾಹ್ಮಣ ಕ್ಷತ್ರಿಯ ಧರ್ಮವನ್ನು ಪಾಲಿಸಬಹುದು ಯಾರು ಬೇಕಾದ್ರೆ. ನೋಡಿ, ಈಗ ನಾವು ಯಾವ ಜಾತಿಯಲ್ಲಿದ್ದೇವೆ, ಶೂದ್ರರೇ ಆಗಿದ್ವಿ ಅಲ್ವಾ. ಈಗ ಶೂದ್ರ ಸ್ಥಿತಿಯಿಂದ ನಾವು ಸ್ವಲ್ಪ ಇದನ್ನ ಕಲ್ತ್ಕೊಂಡು ಇವಾಗ ಯಾವ್ದೋ ಒಂದ್ ರೀತಿ ಬ್ರಾಹ್ಮಣ ಲೆವೆಲ್ಗೆ ಬರ್ತಾ ಇದೀವಿ. ಅಫ್ಕೋರ್ಸ್ ಬಂದಿಲ್ಲ ಅಂದ್ಕೊಳ್ಳಿ, ಬರಕ್ಕೆ ಟ್ರೈ ಮಾಡ್ತಾ ಇದೀವಿ ಆ ಗುಣನ ಅನುಸರಿಸಕ್ಕೆ. ಸೊ ಇದೇ ತರ ಇನ್ನ ಒಂದಷ್ಟು ವರ್ಷ ಅನುಸರಿಸಿ ಹೋದಾಗ ಆ ಗುಣನ ಪಡ್ಕೋತೀವಿ ಪೂರ್ಣ ಪ್ರಮಾಣದಲ್ಲಿ. ಸೊ ಆ ಪೂರ್ಣ ಪ್ರಮಾಣದಲ್ಲಿ ಅಂದ್ರೆ ನಮ್ಮ ಗುಣಗಳೆಲ್ಲ ಅಳಿಸೋಗುತ್ತೆ, ಶುದ್ಧ ಸತ್ವ ಗುಣಕ್ಕೆ ಹೋಗ್ತೀವಿ. ಸೊ ಈ ತರನೇ ಆಗ್ಬೇಕೆ ಹೊರತು ಏಕ್ದಮ್ ಒಂದೇ ಸರಿ ನಾನು ಬಂದ್ಬಿಡ್ತೀನಿ, ಒಂದೇ ಸರಿ ಮಾಡ್ತೀನಿ ಆಗೋದಿಲ್ಲ, ಇರಕ್ಕಾಗೋದಿಲ್ಲ. ನಮ್ಮ ಗುಣನ ಚೇಂಜ್ ಮಾಡೋದು ತುಂಬಾ ಕಷ್ಟ ಇದೆ. ಭೌತಿಕ ಸ್ತರದಲ್ಲಂತೂ ಆಗೋದಿಲ್ಲ ಬಿಡಿ, ಆಧ್ಯಾತ್ಮಿಕ ಸ್ತರದಲ್ಲಿ ಕೂಡ ತುಂಬಾ ಟಫ್ ಇದೆ, ತುಂಬಾ ಇದ್ ಮಾಡ್ಬೇಕು, ಅದಕ್ಕೆ ಹೋರಾಟ ಮಾಡ್ಬೇಕಾಗತ್ತೆ. ಆ ಹೋರಾಟನ ಸತ್ವಗುಣದಲ್ಲಿ ಒಂದು ಕೃಪೆ ಪಡ್ಕೊಂಡು ಮಾಡಿದ್ರೆ ಅದು ಸರಿಯಾಗಿರುತ್ತೆ. ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ಐಹಿಕ ಜಗತ್ತಿನ ವ್ಯತ್ಯಾಸಗಳು ಅಮುಖ್ಯವಾಗುತ್ತವೆ. ಸೊ ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ಇದ್ದಾಗ ನಿಮ್ಮ ಭೌತಿಕ ಕರ್ತವ್ಯಗಳಾಗ್ಲಿ, ಈ ಜಗತ್ತಿನ ಏನೇ ಯಾವುದೇ ಒಂದು ವ್ಯತ್ಯಾಸ ಆಗ್ಲಿ ಮುಖ್ಯ ಆಗೋದಿಲ್ಲ. ನೀವು ಭೌತಿಕ ಕೆಲಸನ ಮಾಡ್ಲಿಲ್ಲ ಅಂದ್ರೂ ಬರಲಿಲ್ಲ, ಆಧ್ಯಾತ್ಮಿಕ ಸ್ತರದಲ್ಲಿ ಇದ್ದಾಗ ಅದು ಕರ್ತವ್ಯನೇ ಆಗ್ಲಿ, ನಿಮ್ಗೆ ವಿಧಿಸಿರೋ ನಿಯಮ ಆಗ್ಲಿ, ಅದೇ ನಿಯತ ಕೆಲಸ ಆಗ್ಲಿ, ಯಾವುದೇ ಆಗ್ಲಿ ನೀವು ಮಾಡ್ಬೇಕಾಗಿಲ್ಲ. ಸೊ ಆಧ್ಯಾತ್ಮಿಕ ಕೆಲಸದಿಂದನೇ ಇಟ್ಸೆಲ್ಫ್ ಅದೆಲ್ಲ ಇದಾಗ್ಬಿಡ್ತವೆ, ಅದನ್ನ ನಾವು ಮಾಡ್ಕೊಂಡು ಹೋಗ್ಬೋದಾಯ್ತು. ಅದರಿಂದ ಇಲ್ಲಿ ಅಮುಖ್ಯ ಆಗ್ತವೆ. ಆಧ್ಯಾತ್ಮಿಕ ನೆಲೆಯಲ್ಲಿ ಬಂದಾಗ ಎಲ್ಲಾ ಭೌತಿಕ ವ್ಯತ್ಯಾಸಗಳು ಅಮುಖ್ಯ ಆಗ್ತವೆ. ಆದ್ರೆ ಭೌತಿಕ ನೆಲೆಯಲ್ಲಿದ್ದಾಗ ಆಧ್ಯಾತ್ಮಿಕ ನೆಲೆಗಳನ್ನ ನೀವು ಮಾಡ್ಲೇಬೇಕು, ಅಲ್ಲಿ ಅಮುಖ್ಯ ಆಗಲ್ಲ, ಅವು ಮುಖ್ಯವಾಗಿರ್ತವೆ, ನೀನ್ ಮಾಡ್ಲೇಬೇಕಾಗಿದ್ದ ಕೆಲಸ ಅದು. ಇಲ್ಲಿ ಆಧ್ಯಾತ್ಮಿಕ ಜೀವನ ನಮ್ದು ಮುಖ್ಯವಾಗಿ ತಿಳ್ಕೊಳ್ಳಿ. ನಮ್ದು ಧರ್ಮ ನಿಜಕ್ಕೂ ನಮ್ಮ ಮುಖ್ಯ ಧರ್ಮ ಬಂದು ಆಧ್ಯಾತ್ಮಿಕ ಭಕ್ತಿ ಮಾಡೋದು. ಇದು ಮೂಲ ಧರ್ಮ ಅಂದ್ರೆ ಆತ್ಮಕ್ಕೆ ಸಂಬಂಧಪಟ್ಟಿದೆ. ಆತ್ಮಕ್ಕೆ ಏನೇ ಆಗ್ಲಿ, ನಾವು ಯಾವುದೇ ಒಂದು ಜನ್ಮ ತಗೋತಾ ಇದ್ರು, ಭೌತಿಕವಾಗಿ ನೆಲೆ ಕಾಣ್ಕೋತಾ ಇದ್ರು ಕೂಡ, ಭೌತಿಕ ಹುಡ್ತಾ ಇದ್ರು ಕೂಡ ಆಧ್ಯಾತ್ಮಿಕ ಪ್ರಜ್ಞೆಯಿಂದ ತಾನೇ ನಾನು ಆಗ್ತಾ ಇರೋದು, ಪಡಿತಾ ಇರೋದು. ಸೊ ಅಂದ್ರೆ ನನ್ನ ಮೂಲ ಪ್ರಜ್ಞೆಗೆ ಭೌತಿಕ ಪ್ರಜ್ಞೆ ಅನ್ನೋದು ಸೇರ್ಕೋತಾ ಇದೆ. ಅದ್ರ ಪ್ರಕಾರನೇ ಜನ್ಮ ತಗೋತಾ ಇದ್ದೀನಿ. ಈ ಜನ್ಮ ತಗೋತಾ ಇದ್ದೀನಿ, ಭೌತಿಕವಾಗಿ ಅನುಸರಿಸ್ತಾ ಇದ್ದೀನಿ. ಅಂದ್ರೆ ಎಲ್ಲಿಂದ ಮೂಲ ಬರ್ತಾ ಇರೋದು? ಆಧ್ಯಾತ್ಮಿಕದಿಂದಾನೇ. ಸೊ ನಾನು ಆಧ್ಯಾತ್ಮಿಕ ಕಡೆ ಹೋಗ್ಬೇಕಾದವನು ರಾಂಗ್ ಟರ್ನ್ ತಗೊಂಡು ಈ ಭೌತಿಕ ಪ್ರಪಂಚದಲ್ಲಿ ಇದ್ದೀನಿ. ಈ ರಾಂಗ್ ಟರ್ನ್ ತಗೊಂಡಿರೋದನ್ನ ನಾವು ಈಗ ಸೀದಾ ಮಾಡ್ಬೇಕು ಅಂದ್ರೆ ಕೃಷ್ಣ ಪ್ರಜ್ಞೆ ಕಲಿಲೇಬೇಕು. ಸೊ ಅಂದ್ರೆ ಏನು, ನನ್ನ ಮೂಲ ಧರ್ಮ ಯಾವುದು? ನಿಜಕ್ಕೂ ಮೂಲ ಧರ್ಮ ಅಂತಂದ್ರೆ ಭಕ್ತಿ ಮಾಡೋದು. ಸೊ ನಾನು ಈ ಧರ್ಮನ ತಪ್ಪಾಗಿ ನನ್ನ ಮೂಲ ಧರ್ಮನ ಹೋಗ್ಬಿಟ್ಟು ನನ್ನ ಮೂಲ ಧರ್ಮ ಇದು ಅನ್ಕೊಂಡು ತಪ್ಪಾಗಿ ಆಚರಣೆ ಮಾಡ್ಬಿಟ್ಟಿದ್ದೀನಿ, ತಿಳುವಳಿಕೆ ಇರ್ಲಿಲ್ಲ, ಜ್ಞಾನ ಇರ್ಲಿಲ್ಲ ಅವಾಗ. ಸೊ ಇವಾಗ ಎರಡು ಬಂದಿದೆ. ಸೊ ಇದನ್ನ ನಾವು ಭೌತಿಕವಾಗಿರೋದನ್ನ ಆಧ್ಯಾತ್ಮಿಕವಾಗಿ ಕನ್ವರ್ಟ್ ಮಾಡಬೇಕು, ಆಧ್ಯಾತ್ಮಿಕವಾಗಿ ಹೋಗ್ಬೇಕು, ಮುಖ್ಯ ಧರ್ಮ ಮಾಡ್ಕೋಬೇಕು. ಸೊ ಅದೇ ಮನುಷ್ಯ ಜನ್ಮದ ಉದ್ದೇಶ. ಇದಕ್ಕೋಸ್ಕರ ಮನುಷ್ಯ ಜನ್ಮ ಸಿಕ್ಕಿರೋದು, ಇದನ್ನ ಸರಿ ಮಾಡಕ್ಕೋಸ್ಕರ. ಸೊ ಅದನ್ನ ಸರಿ ಮಾಡಿದಾಗ ನಮ್ಗೆ ಏನಾಗುತ್ತೆ? ಆಧ್ಯಾತ್ಮಿಕ ದಾರಿ ಸಿಗುತ್ತೆ, ಆಧ್ಯಾತ್ಮಿಕವಾಗಿ ನಾವು ಪ್ರಗತಿ ಹೊಂದುತ್ತೀವಿ. ಮುಖ್ಯ ನಮ್ಮ ಮೂಲ ಧರ್ಮದ ಕಡೆ ಹೋಗ್ಬೇಕು ಅನ್ನೋದು ಮುಖ್ಯ. ಸೊ ಇದೇ ತರ ಯಾರು ಚೇಂಜ್ ಮಾಡಿದೆ, ಈ ತರ ಆಗಿದ್ದಾರೆ ಎಲ್ಲಾನು ಆಧ್ಯಾತ್ಮಿಕ ನೆಲೆಯಲ್ಲಿದ್ದಾಗ ಚೇಂಜ್ ಮಾಡ್ಬೋದು. ನೋಡಿ, ಕ್ಷತ್ರಿಯ ಜಗತ್ತಿನ ಮುಖ್ಯ ಹೋಗುತ್ತೆ. ಉದಾಹರಣೆಗೆ ವಿಶ್ವಾಮಿತ್ರನು ಮೂಲತಃ ಕ್ಷತ್ರಿಯನು, ಆದರೆ ಅನಂತರ ಅವನು ಬ್ರಾಹ್ಮಣನಂತೆ ವರ್ತಿಸಿದ. ವಿಶ್ವಾಮಿತ್ರ ಮುನಿ ಮೂಲತಃ ಅವನೇನಾಗಿದ್ದ? ಕ್ಷತ್ರಿಯ. ಆದ್ರೆ ಬ್ರಾಹ್ಮಣನ ರೀತಿ ವರ್ತನೆ ಮಾಡಕ್ಕೆ ತುಂಬಾ ಕಷ್ಟ ಆಯ್ತು ಅವ್ರಿಗೂ, ಆದ್ರೂ ಕೂಡ ಅದನ್ನ ತೊಟ್ಟು ಮಾಡಿದ್ರು. ನಾವು ಬೇರೆ ಅವರ ರೀತಿಯಲ್ಲಿ ಅಂದ್ರೆ ಜ್ಞಾನ ಮಾರ್ಗದಲ್ಲಿ, ಅಷ್ಟಾಂಗ ಮಾರ್ಗದಲ್ಲಿ ಹಠ ಮಾಡಿ ಆದ್ರು, ಕೊನೆಗೆ ಭಗವಂತನಿಗೆ ಶರಣ ಆದ್ರು ಅಂತ ಇಟ್ಕೊಳ್ಳಿ. ಸೊ ಬ್ರಾಹ್ಮಣ ಇದಕ್ಕೆ ಹೋದ್ರು. ಸೊ ಅದೇ ತರ ಪರಶುರಾಮ ಮೂಲತಃ ಬ್ರಾಹ್ಮಣ, ಅವನು ನೆಕ್ಸ್ಟ್ ಕ್ಷತ್ರಿಯನ್ ತರ ವರ್ತನೆ ಮಾಡಿದ್ರು. ಸೊ ಇದು ತುಂಬಾ ಮುಖ್ಯ. ಭಗವಂತನ ಯಾವಾಗ ಪರಶುರಾಮ ಇದಕ್ಕೇನು ತುಂಬಾ ಶ್ರಮ ಪಡ್ಲಿಲ್ಲ, ಅವನು ಬ್ರಾಹ್ಮಣ ಆಗಿದ್ದವನು ಕ್ಷತ್ರಿಯ ಆಗಕ್ಕೆ ನ್ಯಾಚುರಲ್ ಆಗಿ ಬಂದ್ಬಿಡ್ತು. ಯಾಕೆ? ಭಗವಂತನ ಅಂಶ, ಭಗವಂತನ ಅವತಾರ. ಅದೇ ವಿಶ್ವಾಮಿತ್ರನ್ ತುಂಬಾ ಕಷ್ಟ ಆಯ್ತು. ಯಾಕೆ? ಅವ್ರೇನಿಲ್ಲ, ಸಾಮಾನ್ಯ ಇವರು ಕ್ಷತ್ರಿಯ ಆಗಿದ್ದವರು. ಅವ್ರು ಆ ತರ ಪೊಸಿಷನ್ಗೆ ಬರ್ಬೇಕಾದ್ರೆ ಪ್ರಾಣ ಬರ್ಬೇಕು, ತುಂಬಾ 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 ಎಷ್ಟು ಯಾರು ಅನುಭವಿಸಕ್ ಆಗಲ್ಲ ಆ ತರ ಕಷ್ಟಪಟ್ರು. ಆ ತರ ಜೀವಿಯಾಗಿರೋನು ಸ್ವಲ್ಪ ಶ್ರಮ ಪಡ್ಬೇಕಾಗತ್ತೆ, ಆಗಲ್ಲ ಅಂತಿಲ್ಲ. ಎರಡೂ ಉದಾಹರಣೆ ಇದೆ.
ಭಗವಂತನೇ ಆಗಿದ್ದಾನೆ. ಸೊ ನಮ್ಗಾಗಲ್ಲ ಅಂತ ಕೆಲವು ಜನ ಹೇಳ್ತಾರೆ, ಅಯ್ಯೋ ಅವ್ರು ಭಗವಂತನ ಅವತಾರ ಆಗ್ಬಿಟ್ರು, ಏನ್ ಬೇಕಾರೆ ಮಾಡ್ಬೋದು. ಅದೇ ವಿಶ್ವಾಮಿತ್ರ ಮುನಿ ಭಗವಂತನ ಅವರು ಮಾಡಿ ತೋರಿಸಿದಿರ್ತಾನೆ. ಅದೇ ತರ ನಮ್ಮ ಗುಣನ ನಾವು ಚೇಂಜ್ ಮಾಡು. ಭಕ್ತಿ ಮಾರ್ಗದಲ್ಲಿ ಹೋದ್ರೆ ತುಂಬಾ ಈಸಿ, ತುಂಬಾ ಈಸಿ. ಅದೇ ನಮ್ಮ ಮಾರ್ಗದಲ್ಲಿ ಹೋದ್ರೆ ವಿಶ್ವಾಮಿತ್ರ ಮುನಿ ತರ ಆಗ್ಬಿಡ್ತೀವಿ. ಸೊ ನಾವು ಹೋಗ್ಬೇಕಾಗಿರೋದು ಇವಾಗ ಕರುಣೆ ಮಾರ್ಗದಿಂದ. ನನ್ನ ಕೈಲಿ ಆಗೋದಿಲ್ಲ, ದಯವಿಟ್ಟು ಕರುಣೆ ಕೊಡು, ನಾವು ಕೇಳ್ಕೊಂಡು ನಾವು ಮಾರ್ಗದಲ್ಲಿ ಹೋಗ್ಬೇಕು ಹೊರತು ಏಕಾಏಕಿ ಆಗೋದಿಲ್ಲ. ಓಕೆ, ಸೊ ಇದನ್ನು ನಾವು ನೆಕ್ಸ್ಟ್ ಆಧ್ಯಾತ್ಮಿಕ ನೆಲೆಯನ್ನು ಅನಂತರ ಅವನು ಕ್ಷತ್ರಿಯಂತೆ ನಡೆದುಕೊಂಡ ಪರಶುರಾಮ. ಆಧ್ಯಾತ್ಮಿಕ ನೆಲೆಯನ್ನು ಸಾಧಿಸಿದ ಅವರು ಹಾಗೆ ಮಾಡಲು ಸಾಧ್ಯವಾಯಿತು. ಸೊ ಆಧ್ಯಾತ್ಮಿಕ ಸ್ತರದಲ್ಲಿದ್ದಾಗ ಅವರು ಅದನ್ನು ಚೇಂಜ್ ಮಾಡೋಕ್ಕಾಯ್ತು. ಭೌತಿಕ ಸ್ತರದಲ್ಲಿ ತುಂಬಾ ಕಷ್ಟ. ಗುಣನ ಚೇಂಜ್ ಮಾಡೋದು ಅಲ್ಲಿ ಇಂಪಾಸಿಬಲ್, ಆಗದೇ ಇಲ್ಲ. ಆಕ್ಚುಲಿ ಭೌತಿಕ ನೆಲೆಯಲ್ಲಿ ತಮ್ಮ ಗುಣನ ಚೇಂಜ್ ಮಾಡೋದು, ಚೇಂಜ್ ತುಂಬಾ ವರ್ಷಗಳು ಪ್ರಯತ್ನ ಮಾಡಿ ಚೇಂಜ್ ಆದ್ರೂ ಕೂಡ ಅದು ಮೂಲತಃ ಗುಣ ನಿಮ್ದು ಏನಿರುತ್ತೆ ಅದೇ ಬಂದ್ಬಿಡುತ್ತೆ. ಕೊನೆಗೆ ಯಾವಾಗ ಸಮಯ ಸಂದರ್ಭದಲ್ಲಿ ಬೇಕಾಗಿರುವಾಗ ಆ ಟೈಮಲ್ಲಿ ಅದು ಬಂದ್ಬಿಡುತ್ತೆ. ಯಾಕೆ ಅಂತಂದ್ರೆ ಅವನು ಕರ್ಮ ಅವನು ಇದು. ಈಗ ನೋಡಿ, ನಾವು ಒಂದು ತುಂಬಾ ಚೆನ್ನಾಗಿ ಓದ್ಕೊಂಡಿರ್ತೀವಿ ಅಂತ ಇಟ್ಕೊಳ್ಳಿ, ತುಂಬಾ ಚೆನ್ನಾಗಿ ಓದ್ಕೊಂಡು ನನಗೆ ತಮಗುಣ ಇದೆ. ನೀವು ಓದ್ಕೊಂಡಿದ್ರು ಕೂಡ ನಿನ್ನ ಆಕ್ಟಿಂಗ್ ಮಾತ್ರ ತಮಗುಣದಲ್ಲೇ ನಡೆಯುತ್ತೆ. ಸೊ ಈಗ ಓದ್ತೀನಿ ನಾನು, ಓದ್ಬಿಟ್ಟು ಜ್ಞಾನ ಬರ್ಬೇಕಲ್ವಾ, ನನಗೆ ಓದಾದ್ಮೇಲೆ ಜ್ಞಾನ ಬರಬೇಕು. ಮೇಲ್ಗಡೆ ನೋಟಕ್ಕೆ ಅವನು ಸತ್ವಗುಣ ತರ ಅಂದ್ರೆ ಅವನು ಓದಿದ ತಕ್ಕನಾಗಿ, ಇವಾಗ ಒಬ್ಬ ಲಾಯರ್ ಓದಿದ್ದಾನೆ ಅಂತ ಇಟ್ಕೊಳ್ಳಿ, ಅವನು ಓದಿದ ತಕ್ಕ ಜ್ಞಾನ ಇರಬೇಕು, ಅವನು ವರ್ತನೆ ಮಾಡ್ಬೇಕಾಗಿರೋದು ನ್ಯಾಯದ ಕಡೆ. ಆದ್ರೆ ಅವನ ಗುಣ ತಮಗುಣ. ಅವನು ಏನೇ ಓದ್ಕೊಂಡಿದ್ರು, ಏನೇ ಲಾಯರ್ ಆಗಿದ್ರು, ಏನೇ ಇದಾಗಿದ್ರು ಕೂಡ ಅವನು ಗುಣದ ಪ್ರಕಾರನೇ ತಮೋ ಗುಣದ ತರನೇ ಅವನು ವರ್ತನೆ ಮಾಡ್ತಾರೆ. ಮೂಲತಃ ಗುಣ ಚೇಂಜ್ ಮಾಡಕ್ ಹೋಗಿದ್ದು ಇಲ್ಲಿ ನಾವು. ಅಂದ್ರೆ ಈಗ ಲಾಯರ್ ಓದಿದ್ದು ಗುಣ ಚೇಂಜ್ ಮಾಡತ್ತಾನೆ, ಒಬ್ಬರಿಗೆ ನ್ಯಾಯ ಕೊಡ್ಬೇಕು ಅಂತ ತಾನೇ ಹೋಗಿದ್ದು, ಅದು ಸತ್ವಗುಣಕ್ಕೆ ತಾನೇ ಹೋಗ್ಬೇಕು ಅಂತ ಹೋಗಿದ್ದು. ಆದ್ರೆ ಅವನು ಸತ್ವಗುಣಕ್ಕೆ ಹೋಯ್ತಾ ಇದ್ದಾನ? ಎಷ್ಟು ಜನ ಲಾಯರು ಈ ತರ ಗುಣ ಇಟ್ಕೊಂಡು ಮಾಡ್ತಾ ಇದಾರೆ, ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ಬಿಟ್ಟು ಜೀವನಕ್ಕೆ ಆಗಷ್ಟು ಫೀಸ್ ಮಾತ್ರ ಯಾರು ತಗೋತಾವ್ರು ಹೇಳಿ ನೋಡೋಣ. ಪ್ರತಿಯೊಬ್ಬನು ಮೋಸ ಮಾಡಕ್ಕೆ ಹೋಗ್ತಾರೆ. ಅಂದ್ರೆ ಅವನು ಗುಣ ಚೇಂಜ್ ಮಾಡಕ್ ಹೋದ ಅಲ್ಲಿ, ಅಂದ್ರೆ ಬೇರೆ ರೀತಿಯಿಂದ. ಯಾವ ರೀತಿಯಿಂದ ಓದ್ಕೊಂಡು ಇನ್ನೊಂದು ನ್ಯಾಯ, ಈಗ ನಾನು ನ್ಯಾಯ ಒದಗಿಸ್ತೀನಿ ಅಂತಂದ್ರೆ ಅರ್ಥ ಏನೋ ಸತ್ವಗುಣಕ್ಕೆ ಹೋಗ್ಬೇಕು. ಅವನು ಗುಣ ಚೇಂಜ್ ಮಾಡಕ್ ಹೋದ, ಏನಾಯ್ತಲ್ಲಿ ಕೊನೆಗೆ? ಅವನು ಆತರ ಮಾಡಕ್ಕಾಗಿದ್ಯಾ? ಆಗಿಲ್ಲ. ಅವನು ಎಷ್ಟೇ ಜ್ಞಾನ ಇರ್ಲಿ, ಎಷ್ಟೇ ಓದ್ಕೊಂಡು ಏನೇ ಮಾಡ್ತಾ ಇರ್ಲಿ ಆಗ್ತಾ ಇಲ್ಲ. ಅದೇ ಒಬ್ಬ ಡಾಕ್ಟರ್ ನೋಡಿ, ಒಬ್ಬ ಲೈಫ್ನ ಸೇವ್ ಮಾಡ್ಬೇಕು, ಕರೆಕ್ಟು. ಆದ್ರೆ ಯಾವ ತರ ಮಾಡ್ತಾ ಇದ್ದಾನೆ? ಸೇವ್ ಮಾಡ್ತಾ ಇದ್ದಾನೆ ಕರೆಕ್ಟು, ಬಟ್ ಹಣದ ಆಸೆಗೋಸ್ಕರ ಮಾಡ್ತಾ ಇದ್ದಾನೆ. ಒಬ್ಬ ವೈದ್ಯ ಆಗಿರೋನು ಹಣ ತಗೊಳ್ದಿರ, ಶಾಸ್ತ್ರಸಮ್ಮತವಾಗಿ ಹಣ ತಗೊಳ್ದಿರ ಅವನು ಎಲ್ಲರಿಗೂ ಕೊಡ್ಬೇಕು. ಏನು ಜೀವನಾಂಶಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೋಬೇಕು. ಯಾವ ಡಾಕ್ಟರ್ ಇದ್ದಾರೆ ಇವತ್ತು? ಅವನು ಓದ್ಬಿಟ್ಟು ಅವನೆಲ್ಲ ಮಾಡಕ್ ಹೋದ. ಯಾಕೆ? ಗುಣನ ಚೇಂಜ್ ಮಾಡಕ್ ಅವನು ನಿಜ ಹೋಗಿದ್ದು. ಅಂದ್ರೆ ಅವನ ಮೂಲಕ ನೋಡಿದ್ರೆ ಅವನು ಆತರ ಮಾಡ್ಲೇ ಇಲ್ವೇ? ಯಾಕೆ ಆಗ್ತಾ ಇಲ್ಲ ಅವನಿಗೆ? ಅವನು ಈ ಭೌತಿಕ ಮಟ್ಟದಲ್ಲಿ ಗುಣನ ಚೇಂಜ್ ಮಾಡಕ್ ಆಗೋದಿಲ್ಲ. ಅದೇ ವಿಶ್ವಾಮಿತ್ರ ಮುನಿ ಗುಣ ಚೇಂಜ್ ಮಾಡಕ್ ಹೋದ್ರು ತಾನೆ. ನಾವು ಕ್ಷತ್ರಿಯ ಆಗಿದೆ ಬ್ರಾಹ್ಮಣ ತರ ಆಗಕ್ ಹೋದ್ರು. ಆದ್ರೂ ಯಾವಾಗ? ಆಧ್ಯಾತ್ಮಿಕ ಸ್ತರದಲ್ಲಿ ಇದ್ದಾಗ. ಹೌದಾನೆ? ಅದೇ ಧ್ರುವ ಮಹಾರಾಜ್ ತಗೊಳ್ಳಿ, ಅವನ ಗುಣ ಇದ್ದಿದ್ದು ಕ್ಷತ್ರಿಯ ಗುಣ. ಆಧ್ಯಾತ್ಮಿಕ ಸ್ತರದಲ್ಲಿ ಹೋದಾಗ ಸತ್ವಗುಣ ಪಡೆದ್ರು, ಚೇಂಜ್ ಆದ್ರು ಪೂರ್ಣ ಪ್ರಮಾಣದಲ್ಲಿ. ಆಕ್ಚುಲಿ ಗುಣ ಚೇಂಜ್ ಮಾಡಕ್ ಹೋಗಿದೀವಿ, ಆದ್ರೆ ಈ ಭೌತಿಕ ಸ್ತರದಲ್ಲಿ ತುಂಬಾ ಗುಣ ಚೇಂಜ್ ಮಾಡೋದು ತುಂಬಾ ಕಷ್ಟ, ಆಗೋದಿಲ್ಲ. ಅದೇ ಆಧ್ಯಾತ್ಮಿಕ ಸ್ತರದಲ್ಲಿ ಇದ್ದಾಗ ನೀವು ಗುಣನ ನೀವು ಚೇಂಜ್ ಮಾಡ್ಬೋದು ಪೂರ್ಣ ಪ್ರಮಾಣದಲ್ಲಿ. ಸೊ ಅದರಿಂದ ಇದನ್ನ ತಿಳ್ಕೊಬೇಕು ನಾವು. ಗುಣ ಚೇಂಜ್ ಆಗೋದು ನಮ್ಮ ಮೂಲ. ಅಂದ್ರೆ ಗುಣ ಚೇಂಜ್ ಆಗೋದ್ರ ಅರ್ಥ ಏನು? ನಿಮ್ಮ ಇಡೀ ನಿಮ್ಮ ಕರ್ಮದಲ್ಲಿ ಬಂದಂತ ಇದೆಲ್ಲ ನಿಮ್ಮ ಗುಣದಲ್ಲಿ ವ್ಯಕ್ತ ಆಗಿರುತ್ತೆ. ನೀವು ಕರ್ಮ ಮಾಡ್ತಾ ಇರೋದ್ರಲ್ಲ ಯಾವುದೋ ಒಂದು ಗುಣದಲ್ಲಿ ಮಾಡ್ಬೇಕಾಗಿರುತ್ತೆ. ನಿಮ್ ಕರ್ಮಕ್ಕೆ ತಕ್ಕನಾಗಿ ನಿಮ್ ಗುಣ ಇದನ್ನು ಬಂದ್ಬಿಟ್ಟಿರುತ್ತೆ, ಆ ಗುಣದಲ್ಲಿ ಮಾಡ್ಬೇಕಾಗಿರುತ್ತೆ. ಸೊ ಆ ಗುಣನ ನಾನು ಚೇಂಜ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಅರ್ಥ ನಿಮ್ ಕರ್ಮನೇ ಚೇಂಜ್ ಮಾಡ್ತಾ ಇದ್ದೀನಿ ಅಂತ ಅರ್ಥ, ಆಯ್ತಾ? ಸೊ ಅದನ್ನ ಚೇಂಜ್ ಮಾಡಕ್ಕೆ ಆಗೋದಿಲ್ಲ ಆಲ್ಮೋಸ್ಟ್ ಯಾವುದ್ರಲ್ಲಿ? ಭೌತಿಕ ನೆಲೆಯಲ್ಲಿ. ಆದ್ರೆ ಆಧ್ಯಾತ್ಮಿಕ ನೆಲೆಯಲ್ಲಿ ನಮ್ಮ ಕರ್ಮಗಳೇನಾಗ್ತದೆ? ಕೃಷ್ಣ ಹೇಳ್ದಂಗೆ ಸುಟ್ಟು ಬೂದಿ ಆಗ್ತವೆ.
ಸೊ ಆ ಬೂದಿ ಆಗಿದ ತಕ್ಷಣ ನೀನು ಸತ್ವಗುಣಕ್ಕೆ ಬರಲೇಬೇಕು. ರಿಪೀಟ್ ಅಗೈನ್, ನಿಮ್ಮ ಮೂಲ ಸತ್ವಗುಣಕ್ಕೆ ಬರಬೇಕು. ಯಾವಾಗ ನಿಂದು ಈಗ ನನ್ನ ಹತ್ರ 2 ವಸ್ತು ಇದ್ದಾವೆ, ಆ 2 ವಸ್ತುನು ಕೂಡ ನನಗೆ ನಾನು ಯೂಸ್ ಮಾಡ್ತಾ ಇದ್ದೀನಿ. 2 ವಸ್ತುನು ಕೂಡ ನಾನು ಯೂಸ್ ಮಾಡ್ತಾ ಇಲ್ಲ, ಒಂದು ಜಾಸ್ತಿ ಮಾಡ್ತಾ ಇದ್ದೀನಿ, ಇನ್ನೊಂದು ಕಡಿಮೆ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ. ಸೊ ಯಾವಾಗ ಜಾಸ್ತಿ ಮಾಡಿದಂಥ ಗುಣ ನಮ್ಮ ಹತ್ರ ಜಾಸ್ತಿ ಆಗ್ತಾ ಇರತ್ತೆ, ಜಾಸ್ತಿ ಯೂಸ್ ಮಾಡಿದಂಥ ವಸ್ತುಗಳು ನಮ್ಮ ಹತ್ರ ಅಧಿಕ ಜಾಸ್ತಿ ಆಗ್ತಾ ಇರ್ತವೆ. ಹಿಂಗೆ ತಗೊಳ್ಳಿ, ನನ್ನ ಹತ್ರ 2 ಬೀಜ ಇದೆ. ಯಾವುದು? ಒಂದು ಬೇಕಾಗಿರೋ ಬೀಜ, ಇನ್ನೊಂದು ಬೇಡದಿರೋ ಬೀಜ. 2 ಬೀಜನು ನೀವು ಭೂಮಿಗೆ ಹಾಕ್ತೀರಿ, 2 ಬೀಜದಿಂದ ಫಲ ಬರುತ್ತೆ. ಹೌದಾ? ಇದರಿಂದನೂ ಫಲ ಬರ್ತಾ ಇದೆ, ಇದನ್ನು ಫಲ. ಈ ಫಲ ಬಂದಿದ್ದಂಥ ಬೀಜನ ಮತ್ತೆ ತಿರ್ಗಾ ಭೂಮಿಗೆ ಹಾಕ್ತಾ ಇದ್ರೆ ಇನ್ನೂ ಮತ್ತಷ್ಟು ಫಲ ಬರ್ತಾ ಇದೆ. ಸೊ ಈ ಬೇಡದಿರಂತ ಬೀಜನ ಭೂಮಿಗೆ ಹಾಕ್ತಾ ಇದ್ದೇನೆ, ಅದು ಕೂಡ ಜಾಸ್ತಿ ಫಲ ಬರ್ತಾ ಇದೆ. ಸೊ 2 ಮಿಕ್ಸ್ ಆಗಿ ನನಗೆ ನನ್ನ ಫಲ ಬಂದಿದ್ನ ತಿನ್ಬೇಕು. ಏನು ಒಳ್ಳೆ ಫಲನೋ ಅದು ತಿನ್ಬೇಕು, ಏನ್ ಕೆಟ್ಟ ಫಲನೋ ಅದು ತಿಂತಾ ಇರ್ಬೇಕು. 2 ಅನುಭವಿಸ್ತಾ ಇರ್ಬೇಕು ಅಲ್ವಾ? ಸೊ ಇವಾಗ ನಾನ್ ಮಾಡ್ತಾ ಇರೋಂಥ ಕ್ರಿಯೆ ಏನಂತಂದ್ರೆ, ಒಂದನ್ನ ನಿಲ್ಲಿಸ್ಬೇಕು, ಒಂದನ್ನ ಕಡಿಮೆ ಮಾಡ್ಬೇಕು, ಒಂದನ್ನ ಜಾಸ್ತಿ ಮಾಡ್ಬೇಕು. ಸೊ ಈಗ ಬೇಕಾಗಿರೋದನ್ನ ಜಾಸ್ತಿ ಮಾಡ್ತಾ ಹೋಗಿ, ಬೇಡದಿರೋದನ್ನ ಕಡಿಮೆ ಮಾಡ್ತಾ ಹೋಗಿ. ಸೊ ಕಡಿಮೆ ಮಾಡೋದು ಕಾಲಕ್ರಮೇಣ ಏನಾಗುತ್ತೆ, ನಶಿಸ್ತಾ ಹೋಗುತ್ತೆ. ನಿಮಗೆ ಬೇಕಾಗಿರೋಂಥದ್ದು ಜಾಸ್ತಿ ಆದಾಗ ಬೇಡದಿರೋಂಥದ್ದು ಕಡಿಮೆ ಮಾಡ್ತಾ ಹೋಗ್ತೀರಾ. ಮಾಡ್ತಾ 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 ನಿಧಾನಕ್ಕೆ ಅದು ಸ್ವಲ್ಪ ಅಸ್ತಿತ್ವ ಉಳಿಸ್ಕೊಂಡಿರುತ್ತೆ. ನಿಮ್ಮ ಹತ್ರ ಬೀಜ ಅಂತೂ ಇದೆ, ಬೀಜ ನಾಶ ಮಾಡಿಲ್ಲ ನೀವು, ಬೀಜ ಅಂತೂ ಇದೆ. ಅದನ್ನ ಭೂಮಿಗೆ ಹಾಕಿದ್ರೆ ಗ್ಯಾರಂಟಿ ಬಂದ್ಬಿಡುತ್ತೆ ಅದನ್ನು ಕೂಡ. ಸೊ ನೀವು ಅದನ್ನ ಭೂಮಿಗೆ ಹಾಕ್ಲೇಬಾರ್ದು, ಹಂಗೆ ಇಟ್ಕೊಂಡಿದ್ರು. ಓಕೆ ಆಯ್ತಪ್ಪ, ಇದೆ ನನ್ನ ಹತ್ರ ಬೀಜ ಇದೆ ಅಂತ ಇಟ್ಕೊಳ್ಳೋಣ, ಅದನ್ನ ನಾಶ ಮಾಡಕ್ ಆಗ್ತಾ ಇಲ್ಲ, ನನ್ನ ಹತ್ರ ಇದೆ, ಏನ್ ಮಾಡಿದ್ರು ನಾಶ ಆಗ್ತಾ ಇಲ್ಲ, ಇರ್ಲಿ. ಆದ್ರೆ ಅದನ್ನ ಮಾಡಿ ಸಸಿ ಬೆಳೆಸ್ಬಿಡಿ, ಬೀಜ ಮಾಡ್ಬಿಡಿ. ಅದರಲ್ಲಿ ಆ ಗುಣ ಇದೆ. ಈಗ ನಮ್ಮ ಹತ್ರ ಹಂಗೆ ಆಗಿರೋದು. ನಮ್ಮ ಹತ್ರ ಏನಾಗಿದ್ದಾವೆ, ಗುಣ ಇದೆ, ಬಟ್ ನಾನು ಅದಕ್ಕೆ ಪುಷ್ಟಿ ಮಾಡ್ತಾ ಇಲ್ಲ, ಅದಕ್ಕೆ ನೀರು ಎರಿತಾ ಇಲ್ಲ, ಗೊಬ್ಬರ ಆಗ್ತಾ ಇಲ್ಲ, ಅದು ಬೆಳಿಲಿ ಅಂತ. ಅದನ್ನ ಹಂಗೆ 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 ಸಾಯಿಸ್ತಾ ಕಡಿಮೆ ಆಗೋ ಥರ ಮಾಡ್ತಾ ಇದೀವಿ. ಜೊತೆಗೆ ಏನ್ ಮಾಡಕ್ಕಿದ್ರು ಜೊತೆಗೆ ಇನ್ನೊಂದು ಮಾಡ್ಬೇಕು, ಬೇಕಾಗಿರೋದನ್ನ ಎಬ್ಬಿಸ್ಬೇಕು, ಬೇಕಾಗಿರೋದನ್ನ ಜಾಸ್ತಿ ಮಾಡ್ಬೇಕು. ನೀವು ಬೇಕಾಗಿರೋದನ್ನ ಜಾಸ್ತಿ ಮಾಡಿದಾಗ ಬೇಡದಿರೋದು ಕಡಿಮೆ ಆಗುತ್ತೆ. ನೀವೇನಾದ್ರೂ ಬೇಕಾಗಿರೋದನ್ನ ಕಡಿಮೆ ಮಾಡಿದಾಗ ಬೇಡದಿರೋದು ಜಾಸ್ತಿ ಆಗುತ್ತೆ ಆಟೋಮೆಟಿಕ್ ಆಗಿ. ಸೊ ಅದರಿಂದ ನೀವು ಬೇಕಾಗಿರೋದನ್ನ ಗುಣಗಳನ್ನ ಜಾಸ್ತಿ ಮಾಡ್ತಾ ಹೋದಾಗ ನಿಮ್ಮಲ್ಲಿ ಬೇಡದಿರೋ ಗುಣಗಳು ನಶಿಸ್ತಾ ಹೋಗ್ತವೆ. ಸೊ ಇದು ಟೆಕ್ನಿಕಲ್ ಪಾಯಿಂಟ್. ಸೊ ನಮ್ಮಲ್ಲಿ ಏನ್ ಮಾಡ್ಬೇಕು, ಇವಾಗ ಒಳ್ಳೆ ಗುಣನ ಬೆಳೆಸ್ತಾ ಹೋಗ್ಬೇಕು ನಿಧಾನಕ್ಕೆ. ಸೊ ಬೆಳೀತಾ ಹೋದಂಗೆ ಆಟೋಮೆಟಿಕ್ ಆಗಿ ನಮ್ಮಲ್ಲಿರುವಂತ ಕೆಟ್ಟ ಗುಣಗಳು ಹೋಗುತ್ತೆ. ಸೊ ಇದನ್ನ ಕೃಪೆಯಿಂದನೂ ಮಾಡ್ಬೇಕು ನಾವು. ಇದಕ್ಕೆ ಬೇಡದಿರಂತ ಗಿಡ ಕಿತ್ತಾಕಕ್ಕೆ ಮಾಲಿಗಳನ್ನ ಬಿಡಬೇಕು, ಒಳ್ಳೇದನ್ನ ಬೆಳೆಸಕ್ಕೆ ಮಾಲಿಗಳನ್ನ ತಂದು ಇಡಬೇಕು. ಅಂದ್ರೆ ಅರ್ಥ ಏನು, ಬೇರೆ ಹೆಲ್ಪ್ ತಗೊಂಡು ಬೇರೆ ಬೇರೆ ಮೂಲಗಳಿಂದ ಬೇರೆ ಬೇರೆ ಮೂಲಗಳಿಂದ ನಮ್ಮ ಭಕ್ತಿನ ಜಾಸ್ತಿ ಮಾಡ್ತಾ ಹೋಗ್ಬೇಕು. ಅದೇ ತರ ಕೆಟ್ಟದನ್ನ ಮಾಡೋಕ್ಕೋಸ್ಕರನು ಕೂಡ ಕೆಟ್ಟದ್ದು ಪುಷ್ಟಿ ಆಗೋ ಥರ, ಕೆಟ್ಟ ಗುಣಗಳು ಪುಷ್ಟಿ ಆಗ್ತಾ ಇರತ್ತೆ ಆಹಾರ ತಿನ್ನೋದು, ಮತ್ತೆ ಆ ವಿಷಯ ಕೇಳೋದು, ಆ ವಿಷಯದ ಮಾಡೋರ ಬಗ್ಗೆ ಬೆರೀತಾ ಇರೋದು. ಸೊ ಇದನ್ನೆಲ್ಲ ಮಾಡ್ತಾ ಹೋದಾಗ ಆ ಗುಣಗಳು ಜಾಸ್ತಿ ಆಗ್ಬಿಡ್ತವೆ. ಅದನ್ನ ಮಾಡದೇ ಇದ್ದಾಗ ಏನಾಗ್ತವೆ, ಕಡಿಮೆ ಆಗ್ತವೆ ಆ ಗುಣಗಳು. ಸೊ ಇದೇ ಪ್ರೊಸೆಸ್ ಇರೋದು. ಕೊನೆಗೊಂದಿನ ಆ ಬೀಜನೇ ನಾಶ ಆಗ್ಬಿಡುತ್ತೆ, ನಿಮ್ಮ ಹತ್ರ ಬೀಜನೇ ಇರಲ್ಲ. ಇವಾಗ ನಾವು ಬೀಜ ನಾಶ ಮಾಡಿಲ್ಲ, ಇದನ್ನ ತಿಳ್ಕೊಳ್ಳಿ, ಬೀಜ ನಾಶ ಮಾಡಿಲ್ಲ. ಅವಾಗ ಅದನ್ನ ಸ್ವಲ್ಪ ಪೋಷಣೆ ಮಾಡ್ಬಿಡ್ತಾ ಇದೀವಿ, ಅದರಿಂದನೂ ಫಲ ಬಂದ್ಬಿಡ್ತಾ ಇದ್ದಾವೆ. ಸೊ ಅದಕ್ಕೆ ಅದನ್ನ ಮಾಡಕ್ ಹೋಗ್ಬಿಡಿ. ಸೊ ಆ ಫಲನ ಕಡಿಮೆ ಅಂದ್ರೆ ಅದ್ರದ್ದು ಶಕ್ತಿನ ಕಡಿಮೆ ಮಾಡ್ತಾ ಹೋಗಿ. ಸೊ ಇದೇ ಇರೋದು. ಓಕೆ. ಸೊ ಇನ್ನೊಂದು ರೀತಿ ಹೇಳ್ಬೇಕಾದ್ರೆ ಈ ತರ ಉದಾಹರಣೆಯಿಂದ ಅರ್ಥ ಮಾಡ್ಕೋಬಹುದು. ಒಬ್ಬ ವ್ಯಕ್ತಿಯ ಆಧ್ಯಾತ್ಮಿಕ ನೆಲೆ ಸಾಧಿಸಿದಾಗ ಐಕ ನೆಲೆಯಲ್ಲಿ ಇರುವಷ್ಟು ಕಾಲ ಮನುಷ್ಯನು ಐಕ ನಿಸರ್ಗದ ಗುಣಗಳಿಗೆ ಅನುಗುಣವಾಗಿ ತನ್ನ ಕರ್ತವ್ಯವನ್ನು ಮಾಡಬೇಕು. ಸೊ ನಾವು ಎಲ್ಲಿವರೆಗೆ ಐಕ ನೆಲೆಯಲ್ಲಿ ಇರ್ತೀವೋ, ಎಷ್ಟುವರೆಗೆ ಈ ಭೌತಿಕ ನೆಲೆಯಲ್ಲಿ ಇರ್ತೀವೋ ಅಷ್ಟು ಕಾಲ ಸ್ವಲ್ಪ ನಿಸರ್ಗದ ನಿಯಮದ ಪ್ರಕಾರ ನಾವು ಅನುಗುಣವಾಗಿ ನಮ್ಮ ಕರ್ತವ್ಯ ಮಾಡಲೇಬೇಕು. ಹೌದಾ? ಸ್ವಲ್ಪ ಕೆಲವು ಕರ್ತವ್ಯಗಳಿದಾವೆ. ಎಲ್ಲಿವರೆಗೆ ದಿನ ನೋಡಿ, ಯಾವ್ದಾರ ಒಂದು ಜೊತೆ ಇದೆಯಾ ಅಂತಂದ್ರೆ ನಂಗೆ ಸುತ್ತಮುತ್ತ ಇರೋದೇ ಭೌತಿಕವಾಗಿರೋದು, ಎಲ್ಲ ಕೂಡ ಭೌತಿಕವಾಗಿರೋದು. ಅದಿದ್ಮೇಲೆ ಸೊ ಇವಾಗ ನಾವೇನ್ ಮಾಡ್ಬೇಕು, ಸ್ವಲ್ಪನ ಅದನ್ನ ಕರ್ತವ್ಯ ಮಾಡ್ಲೇಬೇಕಾಗತ್ತೆ. ಆ ಕರ್ತವ್ಯ ಮಾಡಿದಾಗ ನಮಗೆ ಅದರಲ್ಲಿ ಅಟ್ಯಾಚ್ಮೆಂಟ್ ಆಗೋದು ಜಾಸ್ತಿ ಇರುತ್ತೆ, ತೊಂದರೆ ಇರುತ್ತೆ. ಸೊ ನೀವು ಏನ್ ಮಾಡ್ಬೇಕು, ನಾವೇನ್ ಮಾಡ್ಬೇಕು, ಇವಾಗ ಮಾಡ್ಬೇಕು, ಮಾಡ್ದಂಗೆ ಇರ್ಬೇಕು, ಅಟ್ಯಾಚ್ಮೆಂಟ್ ಇರಬಾರ್ದು.
ಯೂಸ್ ಮಾಡ್ಕೊಳ್ಳಿ, ಯೂಸ್ ಮಾಡ್ದಂಗೆ ಇರಬೇಕು. ಯಾವ ರೀತಿ? ಉದಾಹರಣೆ ತಾವರೆ ಹೂವು ಏನ್ ಮಾಡುತ್ತೆ? ಕೆಸರನ್ನೇ ಬೆಳೆಸ್ಕೊಳ್ಳುತ್ತೆ, ಕೆಸರನ್ನೇ ಯೂಸ್ ಮಾಡ್ಕೊಳ್ಳುತ್ತೆ. ಆದ್ರೆ ಏನ್ ಮಾಡ್ಬೇಕು? ಆ ಕೆಸರು ಅದಕ್ಕೆ ಅಂಟ್ಕೋಬಾರದು. ಅಂಟ್ಕೊಳ್ದಿರ ಈಗ ಅದ್ರ ನೋಡಿ, ಕೆಸರಿಂದನೇ ಬೆಳೆದಿದೆ, ಅದ್ರ ಗುಣ ಯಾವ ತರ? ಸುಗಂಧನೇ ಬಿಡ್ತಾ ಇದೆ. ಕೆಸರನ್ನ ಯೂಸ್ ಮಾಡ್ಕೊಂಡು ಬೆಳೆದಿದೆ, ಬಟ್ ಕೆಸರು ತರ ಇಲ್ಲ, ಅದು ತುಂಬಾ ನಿರ್ಮಲವಾಗಿದೆ. ಕೆಸರು ಗಂಧೆ ಇರೋದು, ಆದ್ರೆ ಇದು ಸುವಾಸನೆ ಕೊಡ್ತಾ ಇದೆ. ಸೊ ಆತರ ನಾವು ಇದು ಟೆಕ್ನಿಕಲ್ ಪಾಯಿಂಟ್ ನ ಕಲ್ತ್ಕೊಳ್ಬೇಕು. ಟೆಕ್ನಿಕಲ್ ಪಾಯಿಂಟ್ ಕಲ್ತ್ಕೊಂಡ್ರೆ ನಾವು ಅವಾಗ ಮಾತ್ರ ನಾವು ಅದರಿಂದ ಆಚೆ ಬರಕ್ ಸಾಧ್ಯ. ಸೊ ಅಂದ್ರೆ ಈ ಭೌತಿಕ ನೆಲೆಯನ್ನ ಎಲ್ಲ ಯೂಸ್ ಮಾಡ್ಕೋಬೇಕು, ಅದಕ್ಕೆ ಅಂಟಬಾರ್ದು. ಎಷ್ಟು ಬೇಕು ಅಷ್ಟು ಏನ್ ಬೇಕು ಅದನ್ನ ಮಾಡ್ಕೋಬೇಕು. ನಮ್ಮ ಪಾಡಿಗೆ ನಾವು ಭೌತಿಕ ಆಧ್ಯಾತ್ಮಿಕ ನೆಲೆಯಲ್ಲಿ ಇರ್ಬೇಕು. ಈ ತರ ಇದ್ದಾಗ ಮಾತ್ರ ನಾವು ಬಚಾವಾಗ್ತೀವಿ. ಇಲ್ಲ ಸೊ ಅದಕ್ಕೆ ಅಂಟ್ಕೊಂಡು ಬಾಳ್ತೀವಿ ಮಾಡ್ತೀವಿ, ಅದಕ್ಕೆ ಅಟ್ಯಾಚ್ ಆಗ್ಬಿಡ್ತೀವಿ. ಅಟ್ಯಾಚ್ ಆಗ್ಬಾರ್ದು. ಸೊ ಇದು ಟೆಕ್ನಿಕಲ್ ಪಾಯಿಂಟ್. ಸ್ವಲ್ಪ ಇದನ್ನ ನಾವು ಕಲೀಲೇಬೇಕು. ಸೊ ಕಲ್ತು ಅದನ್ನ ನಮ್ಮ ಜೀವನಕ್ಕೆ ಅಳವಡಿಸ್ಕೊಂಡಾಗ ಸ್ವಲ್ಪ ಅಳವಡಿಸ್ಕೊತಾ ಹೋಗ್ಬೇಕು. ಜಾಸ್ತಿ ಆಧ್ಯಾತ್ಮಿಕ ನೆಲೆಯಲ್ಲಿ ಇರಬೇಕು. ಸೊ ಅವನಿಗೆ ಕೃಷ್ಣ ಪ್ರಜ್ಞೆ ಅರಿವಿರ್ಬೇಕು, ಮಾಡ್ತಾ ಇರ್ಬೇಕು, ಭೌತಿಕ ನೆಲೆಯಲ್ಲಿ ಕೆಲಸ ಮಾಡ್ತಾ ಇರ್ಬೇಕು. ಆದ್ರೆ ಅರಿವು ಮಾತ್ರ ನನಗೆ ಪೂರ್ಣ ಪ್ರಮಾಣದಲ್ಲಿ ಆಧ್ಯಾತ್ಮಿಕ ನೆಲೆಯಲ್ಲಿ ಇರಬೇಕು. ಆ ಪ್ರಜ್ಞೆ ಮಾತ್ರ ಇಲ್ಲಿರ್ಬೇಕು. ಆ ಪ್ರಜ್ಞೆ ಇಲ್ಲಿದ್ದಾಗ ನನಗೆ ಏನಾಗುತ್ತೆ? ಆ ಪ್ರಜ್ಞೆನೇ ವಿಷಯ ಬರ್ತಾ ಇದ್ದಾಗ ನನಗೆ ಆ ಪ್ರಜ್ಞೆ ಇನ್ನೊಂದು ಪ್ರಜ್ಞೆ ಮರ್ತೋಗುತ್ತೆ. ಸೊ ನಿಧಾನಕ್ಕೆ ತರಬೇಕಾಗತ್ತೆ. ಸೊ ಇದು ತುಂಬಾ ನಾವು ಕೆಲಸ ಮಾಡಬೇಕು. ಸೊ ಆ ಕೆಲಸದಲ್ಲಿ ತುಂಬಾ ಏನು ಇದಿಲ್ಲ, ಜಸ್ಟ್ ಕೃಷ್ಣ ಪ್ರಜ್ಞೆ ಕೆಲಸ ಮಾಡ್ತಾ ಹೋಗಿ ಎಲ್ಲ ಸರಿ ಇದನ್ನ ತಿಳ್ಕೊಳ್ಳಿ. ಸೊ ಕೃಷ್ಣ ಪ್ರಜ್ಞೆ ಕೆಲಸ ಮಾಡ್ತಾ ಹೋಗಿ. ಓಕೆ, ಈ ತರ ಮಾಡ್ತಾ ಇದ್ರೆ ಈ ಶ್ಲೋಕದ ಪ್ರಕಾರ ನಾವು ಹರೇ ಕೃಷ್ಣ. ಜಯ ಶ್ರೀಲ ಪ್ರಭುಪಾದ ಕೀ ಜಯ. ಹರೇ ಕೃಷ್ಣ. ಆ ಕಡೆ ಹೋಗಿ ನೋಡು, ಅದೇನೋ ಸಿಗಲ್ಲ. ಇದು ಜಾಲಿ ಐಶ್ವರ್ಯ ಯಾವ್ದು?